ಎಲ್ಲರಿಗೂ ಆತ್ಮೀಯವಾದ ನಮಸ್ಕಾರಗಳು. ಇಂದಿನ ಈ ವಿಶೇಷವಾದ ವಿಡಿಯೋದಲ್ಲಿ ನಾವು ಸರಕು ಬಿಸ್ನೆಸ್ ಆಪ್ನ ಅತ್ಯಂತ ಉಪಯುಕ್ತವಾದ ಪ್ರೀಮಿಯಂ ಸ್ಟೋರ್ ಪ್ಲಾನ್ನಲ್ಲಿ ಯಾವ್ಯಾವ ಅದ್ಭುತವಾದ ಫೀಚರ್ಸ್ಗಳು ಲಭ್ಯವಿವೆ ಮತ್ತು ಯಾವ್ಯಾವ ಪ್ರೀಮಿಯಂ ಸೌಲಭ್ಯಗಳನ್ನು ನೀವು ಬಳಸ್ಕೋಬಹುದು ಎಂಬುದನ್ನು ಬಹಳ ವಿವರವಾಗಿ ನೋಡೋಣ. ಈ ಪ್ಲಾನ್ ಸಂಪೂರ್ಣವಾಗಿ ನಿಮ್ಮ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ. ನೀವು ನಮ್ಮ ಸರಕು ಬಯರ್ ಆಪ್ನಲ್ಲಿ ನಿಮ್ಮ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಟಾರ್ಗೆಟ್ ಮಾಡಿದ ನಿರ್ದಿಷ್ಟ ಆಡಿಯನ್ಸ್ಗಳಿಗೆ ಅಥವಾ ಗ್ರಾಹಕರಿಗೆ ನಿಮ್ಮ ಉತ್ಪನ್ನಗಳನ್ನು ಅತ್ಯಂತ ಸುಲಭವಾಗಿ ತಲುಪಿಸಬಹುದು ಮತ್ತು ನಿಮ್ಮ ಲಾಭವನ್ನು ಹೆಚ್ಚಿಸಿಕೊಳ್ಳಬಹುದು. ಮತ್ತೊಂದು ವೈಶಿಷ್ಟ್ಯವೆಂದರೆ ಆನ್ಲೈನ್ ಸ್ಟೋರ್. ಪ್ರೀಮಿಯಂ ಪ್ಲಾನ್ನಲ್ಲಿ ಈ ಆಯ್ಕೆ ಇದ್ದು ಇದರ ಮೂಲಕ ಆಯ್ದ ಉತ್ಪನ್ನಗಳನ್ನು ಮಾತ್ರ ಆನ್ಲೈನ್ನಲ್ಲಿ ತೋರಿಸಬಹುದು, ಇಲ್ಲದ ಉತ್ಪನ್ನಗಳನ್ನು ಹೈಡ್ ಮಾಡಬಹುದು. ಈ ವೈಶಿಷ್ಟ್ಯ ಬಳಸಿ ಅನಗತ್ಯ ಆರ್ಡರ್ ನಿರಾಕರಣೆ ತಪ್ಪಿಸಿ. ಮೂರನೇ ವೈಶಿಷ್ಟ್ಯ ಆನ್ಲೈನ್ ಡೆಲಿವರಿ. ಇದರಿಂದ ಗ್ರಾಹಕರು ನಿಮ್ಮನ್ನು ಸುಲಭವಾಗಿ ಸಂಪರ್ಕಿಸಬಹುದು. ಅಂದ್ರೆ ನೀವು ಗ್ರಾಹಕರ ನೇರ ಸ್ಥಳವನ್ನು ತಿಳ್ಕೊಂಡು ಅವರ ಸ್ಥಳಕ್ಕೆ ಹೋಗಿ ಇಲ್ಲಿ ಡೆಲಿವರಿ ಮಾಡಬಹುದು. ಹಾಗಾಗಿ ಈ ವೈಶಿಷ್ಟ್ಯವನ್ನು ಬಳಸಿಕೊಂಡು ನಿಮ್ಮ ಸ್ಥಳೀಯ ಪ್ರೇಕ್ಷಕರಷ್ಟೇ ಅಲ್ಲದೆ ದೂರದ ಪ್ರೇಕ್ಷಕರನ್ನು ನೀವು ಪಡೆಯಬಹುದು. ಹಾಗಾಗಿ ಆ ಗ್ರಾಹಕರಿಗೆ ತಲುಪುವುದು ನಿಮ್ಮ ವ್ಯವಹಾರ ಅಥವಾ ಬ್ರ್ಯಾಂಡ್ ರೀಚ್ ಅನ್ನು ಹೆಚ್ಚಿಸುತ್ತದೆ. ಮತ್ತೆ ಟ್ವಿಟ್ಟರಲ್ಲಿ ನೀವು ನೋಡಿದ್ರೆ ಕೆಲವೊಮ್ಮೆ ಸರಕುಗಳನ್ನು ನೀವು ಡೆಲಿವರಿ ಮಾಡಲಾಗದಿದ್ದರೆ ನೀವು ಸೆಲ್ಫ್ ಪಿಕಪ್ ಆಪ್ಷನ್ ಅನ್ನು ಸಕ್ರಿಯಗೊಳಿಸಬಹುದು. ಇದರಿಂದ ಗ್ರಾಹಕರು ನೇರವಾಗಿ ಬಂದು ನಿಮ್ಮಿಂದ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತಾರೆ. ನೀವು ಮನೆ ಮಂದಿಯೇ ನಿಮ್ಮ ವ್ಯವಹಾರವನ್ನು ಯಶಸ್ವಿಯಾಗಿ ನಡೆಸಲು ಇದು ತುಂಬಾ ಸಹಾಯಕವಾಗುತ್ತೆ. ಐದನೇ ವೈಶಿಷ್ಟ್ಯವೇನೆಂದ್ರೆ ನಮ್ಮ ಸರಕು ಬಯರ್ ಆಪ್ ಈಗಾಗಲೇ 4,000ದಿಂದ 5,000 ಇನ್ಸ್ಟಾಲ್ಗಳನ್ನು ದಾಟಿದೆ. ಅದರಿಂದ ನೀವು ನಿಮ್ಮ ವ್ಯವಹಾರವನ್ನ ಸರಕು ಬಿಸ್ನೆಸ್ನಲ್ಲಿ ಸೇರಿಸಿದ್ರೆ ನೀವು ಬಹುಗುರಿ ಪ್ರೇಕ್ಷಕರನ್ನು ತಲುಪಲು ಸಾಧ್ಯವಾಗ್ತದೆ. ಆರನೇ ವೈಶಿಷ್ಟ್ಯವೇನೆಂದ್ರೆ ಇದರ ಆಪ್ಗಳಲ್ಲಿ ನೋಡಿದರೆ ಒಂದು ಗ್ರಾಹಕರು ಒಂದು ವ್ಯವಹಾರದಲ್ಲಿ ಆಸಕ್ತರಾಗಿದ್ದರೆ ಮಧ್ಯದಲ್ಲಿ ತೃತೀಯ ಪಕ್ಷದ ಆಡ್ಮಿನ್ ಪೋರ್ಟಲ್ ಇರ್ತದೆ. ಅವರ ಮೂಲಕವೇ ಆ ವ್ಯವಹಾರವನ್ನು ತಲುಪಬಹುದು, ನೇರವಾಗಿ ಸಂವಹನ ಮಾಡಲು ಸಾಧ್ಯವಿಲ್ಲ. ನಮ್ಮ ವ್ಯವಹಾರ ಆಪ್ನಲ್ಲಿ ಏನ್ ಮಾಡಬಹುದು ಎಂದರೆ ಗ್ರಾಹಕರು ಆಸಕ್ತರಾಗಿದ್ದರೆ ಅವರು ನೇರವಾಗಿ ಆರ್ಡರ್ ಹಾಕಬಹುದು, ಆ ವ್ಯವಹಾರದ ಸಂಪರ್ಕವನ್ನು ಪಡೆಯಬಹುದು. ಎಲ್ಲ ಮಾಹಿತಿಯನ್ನು ನಾವಲ್ಲಿ ಒದಗಿಸುತ್ತೇವೆ. ಅವರು ಸಂಪರ್ಕಿಸಲು ಸಾಧ್ಯವಾಗುತ್ತದೆ. ನೀವು ಅವರ ಅಗತ್ಯವನ್ನು ಪೂರೈಸಬಹುದು. ಏಳನೇ ವೈಶಿಷ್ಟ್ಯವೇನೆಂದರೆ ನೀವು ಸರಕು ಬಯರ್ ಆಪ್ನಿಂದ ಗ್ರಾಹಕರು ಆರ್ಡರ್ ಹಾಕಬಹುದು. ಅಂದ್ರೆ ಗ್ರಾಹಕರ ನಿಖರ ನೇರ ಸ್ಥಳವನ್ನು ನೀವು ನೋಡಬಹುದು. ಇದರಿಂದ ನಿಮ್ಮ ಗುರಿ ಪ್ರೇಕ್ಷಕರು ಯಾವ್ಯಾವ ಸ್ಥಳಗಳಲ್ಲಿ ಇದ್ದಾರೆ ಎಂಬುದನ್ನು ನೀವು ತಿಳಿದುಕೊಳ್ಳಬಹುದು. ಆ ಸ್ಥಳ ಆಧಾರಿತವಾಗಿ ನೀವು ಯಾವುದೇ ಜಾಹೀರಾತನ್ನು ನಡೆಸಬಹುದು. ಎಂಟನೇ ವೈಶಿಷ್ಟ್ಯವೇನೆಂದ್ರೆ ನೀವು ಈಗ ಗ್ರಾಹಕರು ಆರ್ಡರ್ ಹಾಕಿದ್ರೆ ಆ ಸ್ಥಳವನ್ನು ನಿಮಗೆ ತಿಳಿಯುತ್ತದೆ. ಆದರೆ ಆ ಸ್ಥಳವನ್ನು ನಾವು ಹೇಗೆ ತಲುಪುವುದು ಎಂಬುದು ಒಂದು ದೊಡ್ಡ ಪ್ರಶ್ನೆ. ಅದನ್ನು ನಾವು ಇಲ್ಲಿ ಪರಿಹರಿಸಿದ್ದೇವೆ. ನಮ್ಮ ಬಿಸ್ನೆಸ್ ಆಪ್ನಲ್ಲಿ ಎಲ್ಲ ವಿವರಗಳು ಸಿಗುತ್ತವೆ. ಅಂದ್ರೆ ನೀವು ಗ್ರಾಹಕರ ಸ್ಥಳವನ್ನು ಕ್ಲಿಕ್ ಮಾಡಿ ಗೇಟ್ ಡೈರೆಕ್ಷನ್ ಕೊಟ್ರೆ ಆ ಸ್ಥಳ ತಲುಪುವ ದಾರಿಯನ್ನ ನಾವು ಗೂಗಲ್ ಮ್ಯಾಪ್ ಮೂಲಕ ನೀಡಿದ್ದೇವೆ. ಇದರಿಂದ ಸ್ಥಳ ತಿಳಿಯದಿದ್ದರೂ ಗೂಗಲ್ ಮ್ಯಾಪ್ ಬಳಸಿ ಸುಲಭವಾಗಿ ಆರ್ಡರ್ ಡೆಲಿವರಿ ಮಾಡಬಹುದು. ಒಂಬತ್ತನೇ ವೈಶಿಷ್ಟ್ಯವೆಂದರೆ ಒಬ್ಬ ಯೂಸರ್ ಆರ್ಡರ್ ಮಾಡುವಾಗ ಅವರಿಗೆ ಕೆಲವು ಇನ್ಪುಟ್ಗಳು ನಿಮಗೆ ನೀಡಲಾಗುತ್ತವೆ ಎಂದು ಅವರು ಯೋಚಿಸುತ್ತಿದ್ದಾರೆ. ಆರ್ಡರ್ ರಿಕ್ವೆಸ್ಟ್ ಸಮಯದಲ್ಲಿ ಅವರ ಇನ್ಪುಟ್ ಮುಖ್ಯವಾಗಿರುತ್ತೆ. ಉದಾಹರಣೆಗೆ ಮಗುವಿಗಾಗಿ ಫುಡ್ ಆರ್ಡರ್ ಮಾಡುವಾಗ ಕಡಿಮೆ ಖಾರವಿರಲಿ ಎಂಬುದು ಅವರ ನಿರೀಕ್ಷೆಯಾಗಿರುತ್ತೆ. ಹಾಗೆ ಕೆಲವು ಸೂಚನೆಗಳನ್ನು ನಾವು ಆರ್ಡರ್ ಹಾಕುವಾಗ ಕೊಡಲು ಒಂದು ಆಯ್ಕೆಯನ್ನು ಇಟ್ಕೊಂಡಿದ್ದೇವೆ. ಅದೇ ರೀತಿ ನೀವು ಆರ್ಡರ್ ಕನ್ಫರ್ಮ್ ಮಾಡುವಾಗ ನಿಮ್ಮ ಇನ್ಪುಟ್ಗಳನ್ನು ನೀವು ಕೊಡಬಹುದು. ಉದಾಹರಣೆಗೆ ಈ ಸ್ಟಾಕ್ ಇಲ್ಲದಿದ್ದರೆ ಬದಲಾಗಿ ಇನ್ನೊಂದು ಸ್ಟಾಕ್ ಇದೆ, ಅದನ್ನು ನಾವು ಕೊಡುತ್ತೇವೆ ಎಂದು ನೀವು ಅಲ್ಲಿ ಸಂವಹನ ಮಾಡಬಹುದು. ಆ ಒಂದು ಆಯ್ಕೆಯನ್ನು ನಾವು ಇದರಲ್ಲಿ ನೀಡಿದ್ದೇವೆ. 10ನೇ ಫೀಚರ್ ನೋಡಿದರೆ ಜಿಎಸ್ಟಿ ನಮ್ಮ ಬಯರ್ ಆಪ್ನಿಂದ ಆರ್ಡರ್ ಮಾಡುವವರಿಗೆ ನಮ್ಮ ಜಿಎಸ್ಟಿ ಆಯ್ಕೆಯನ್ನು ನಮ್ಮ ಸರಕು ಬಿಸ್ನೆಸ್ ಆಪ್ನಿಂದ ಕಾನ್ಫಿಗರ್ ಮಾಡಬಹುದು. ಅದು ಸೇರಿಸಿಕೊಂಡಿರುವುದು ಹೊರತುಪಡಿಸಿರುವುದು ಎರಡನ್ನು ಸಪೋರ್ಟ್ ಮಾಡುತ್ತದೆ. ಅದನ್ನು ಆಧರಿಸಿ ಗ್ರಾಹಕರು ಪೇಮೆಂಟ್ ಮಾಡುತ್ತಾರೆ. ಅಂದ್ರೆ ನಿಮಗೆ ಜಿಎಸ್ಟಿ ಇನ್ವಾಯ್ಸ್ ಸ್ವತಃ ಗ್ರಾಹಕರಿಗೆ ಕಳಿಸಲಾಗ್ತದೆ. ನೀವು ಜಿಎಸ್ಟಿ ಫೈಲ್ ಮಾಡಲು ಇದರಿಂದ ನಿಮಗೆ ಸಹಾಯವಾಗ್ತದೆ. ಇನ್ನೊಂದು 11ನೇ ವೈಶಿಷ್ಟ್ಯವೇನೆಂದ್ರೆ ಆರ್ಡರ್ ಬಂದಾಗ ನಾವು ಅದನ್ನು ದೃಢೀಕರಿಸಿ ಒಂದು ನಿರ್ದಿಷ್ಟ ಸಮಯವನ್ನು ನಿಗದಿಪಡಿಸಿಕೊಳ್ಳಬಹುದು. ಈ ಟೈಮರ್ ಗ್ರಾಹಕರ ಆಪ್ನಲ್ಲಿ ಡಿಸ್ಪ್ಲೇ ಆಗುತ್ತಿರುತ್ತದೆ. ಇದರಿಂದ ಉತ್ಪನ್ನ ತಯಾರಿಸಲು ನಮಗೆ ಎಷ್ಟು ಸಮಯ ಬೇಕೆಂದು ಅವರಿಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಗ್ರಾಹಕರು ಆ ಸಮಯ ನೋಡಿ ಕಾಯುತ್ತಾರೆ. ನಂತರವೇ ನಮ್ಮನ್ನು ಸಂಪರ್ಕಿಸಲು ಸಾಧ್ಯವಾಗುತ್ತದೆ. ಇಲ್ಲದಿದ್ದರೆ ಅನಗತ್ಯ ಗೊಂದಲವಾಗಬಹುದು. ಅದನ್ನು ಸರಿಪಡಿಸಲು ಈ 12ನೇ ವೈಶಿಷ್ಟ್ಯವನ್ನು ನಾವು ಇಲ್ಲಿ ಸೇರಿಸಿದ್ದೇವೆ. ಆರ್ಡರ್ ರದ್ದುಗೊಳಿಸುವ ಬಗ್ಗೆ ಇಲ್ಲಿದೆ. ಖರೀದಿದಾರರು ಆರ್ಡರ್ ಮಾಡಿದ ತಕ್ಷಣ ಅಂದ್ರೆ ನೀವು ದೃಢೀಕರಿಸುವ ಮೊದಲು ಅದನ್ನು ರದ್ದುಗೊಳಿಸಲು ನಾವು ಅವಕಾಶ ನೀಡಿದ್ದೇವೆ. ನೀವು ದೃಢೀಕರಿಸಿದ ನಂತರ ಅವರು ಆರ್ಡರ್ ರದ್ದು ಮಾಡಾಗಲ್ಲ, ನೀವೇ ನಿರಾಕರಿಸಬೇಕು. ಕೆಲವರು ಏನ್ ಮಾಡ್ತಾರಂದ್ರೆ ಹಗಲು ರಾತ್ರಿ ಆರ್ಡರ್ ಹಾಕಿ ಪದೇ ಪದೇ ರದ್ದು ಮಾಡ್ತಾರೆ.
ಇದರಿಂದ ವ್ಯವಹಾರಕ್ಕೆ ತೊಂದರೆ ಆಗೋದನ್ನು ತಡೀತಿದ್ದೇವೆ. ಆರ್ಡರ್ ನೋಡಿದಾಗ ಸ್ಟಾಕ್ ಇದ್ರೆ ದೃಢೀಕರಿಸಿದ್ರೆ ಅವರಿಗೆ ನೋಟಿಫಿಕೇಶನ್ ಹೋಗ್ತದೆ. ಆಮೇಲೆ ಆರ್ಡರ್ ರದ್ದುಗೊಳಿಸಲಾಗದು ಎಂದು ಅವರಿಗೆ ತಿಳಿದರೆ ಅಂತಾದರೆ ಅವರು ನಿಮ್ಮನ್ನು ಸಂಪರ್ಕಿಸಿ ನೀವು ಆ ಆರ್ಡರ್ನ ನಿರಾಕರಿಸಿದ್ರೆ ಮಾತ್ರ ಆರ್ಡರ್ ಮುಗೀತದೆ. ಇಲ್ಲಿದ್ರೆ ಅದು ಪೆಂಡಿಂಗ್ ನಲ್ಲೇ ಇರ್ತದೆ. 13ನೇ ವೈಶಿಷ್ಟ್ಯವೇನೆಂದರೆ, ನಾವು ಬಯರ್ ಖಾತೆಗೆ ಹೊಸ ಖರೀದಿದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಹೆಚ್ಚಿನ ಜನರು ನಮ್ಮ ವ್ಯವಹಾರಕ್ಕೆ ಆರ್ಡರ್ ಮಾಡುವಾಗ ಕೆಲವು ಖರೀದಿದಾರರು ಸ್ಪ್ಯಾಮ್ ಮಾಡಲು ಯತ್ನಿಸ್ತಾರೆ. ಅವರು ಬೇರೆ ವ್ಯವಹಾರಗಳಿಗೂ ಆರ್ಡರ್ ಮಾಡಿ ತೊಂದರೆ ಕೊಡಲು ಪ್ರಯತ್ನಿಸಬಹುದು. ಅಂತಹ ಖರೀದಿದಾರರನ್ನ ನೀವು ಇಲ್ಲಿ ರಿಪೋರ್ಟ್ ಮಾಡಿದ್ರೆ ನಾವು ಅವರ ಖಾತೆಯನ್ನ ಸ್ಪ್ಯಾಮ್ ಎಂದು ಮಾರ್ಕ್ ಮಾಡ್ತೇವೆ. ಆಮೇಲೆ ಅವರು ಯಾವ ಮೊಬೈಲ್ ಬಳಸಿದ್ರು ನಾವು ಅನ್ಲಾಕ್ ಮಾಡೋವರೆಗೆ ಅದು ಕೆಲಸ ಮಾಡೋದೇ ಇಲ್ಲ. ಇಂತಹ ಘಟನೆ ತಡೆಯಲು ಈ ಒಂದು ವಿಶೇಷ ಆಯ್ಕೆಯನ್ನು ನಾವು ನೀಡಿದ್ದೇವೆ. ನಮ್ಮ ಅಪ್ಲಿಕೇಶನ್ನ 14ನೇ ವಿಷಯ ಅಥವಾ ಚಿತ್ರವನ್ನು ಈಗ ವಿವರವಾಗಿ ನೋಡೋಣ. ಅಂದ್ರೆ ಸಬ್ಸ್ಕ್ರಿಪ್ಷನ್. ನಮ್ಮ ಸರಕು ಬಿಸ್ನೆಸ್ ಆ್ಯಪ್ನಲ್ಲಿ ನೀವು ವ್ಯವಹಾರ ಮಾಡುತ್ತಿರುವಾಗ ಟಾರ್ಗೆಟ್ ಆಡಿಯನ್ಸ್ಗೆ ನಿಮ್ಮ ಬಿಸ್ನೆಸ್ ಮೇಲೆ ಆಸಕ್ತಿ ಇದ್ರೆ ಅವರು ನಿಮ್ಮ ವ್ಯವಹಾರವನ್ನು ಸಬ್ಸ್ಕ್ರೈಬ್ ಮಾಡಬಹುದು. ಅವರು ಸಬ್ಸ್ಕ್ರೈಬ್ ಮಾಡಿದ್ರೆ ಏನಾಗ್ತದೆ ಅಂದ್ರೆ ನಂತರ ನೀವು ಯಾವ ಅನೌನ್ಸ್ಮೆಂಟ್ ಹಾಕಿದ್ರು ಅವರಿಗೆ ನೋಟಿಫಿಕೇಶನ್ ಹೋಗ್ತದೆ. ನಮ್ಮ ಸಬ್ಸ್ಕ್ರಿಪ್ಷನ್ ಅನ್ನು ಹೇಳಿಕೊಂಡು ಖರೀದಿದಾರರ ಅಪ್ಲಿಕೇಶನ್ ಅಲ್ಲಿ ಪ್ರತ್ಯೇಕ ಟ್ಯಾಬ್ ಇರ್ತದೆ. ಅಲ್ಲಿ ಖರೀದಿದಾರರು ಒಂದು ಕ್ಯಾಟಗರಿಯನ್ನು ತುಂಬಾ ಇಷ್ಟಪಡ್ತಾರೆ. ಈಗ ಫುಡ್ನ ಆಸಕ್ತಿ ಇರೋರು ಅವರು ಅದನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಫುಡ್ ಬಿಸ್ನೆಸ್ ಮಾತ್ರ ಅವರಿಗೆ ತೋರಿಸುತ್ತೆ, ಬಿಸ್ನೆಸ್ ಮಾತ್ರ ಅವ್ರು ಲಿಸ್ಟ್ ಆಗ್ತಾರೆ. ಆದ್ರಿಂದ ಅದು ಎಲ್ರಿಗೂ ಸುಲಭವಾಗಿ ಆರ್ಡರ್ ಹಾಕಲು ತುಂಬಾ ಸಹಾಯಕವಾಗಿರುತ್ತದೆ. ನಿಮಗೂ ಕೂಡ ಬಂದು ನೀವು ಹೋಗುವ ಒಂದು ಅನೌನ್ಸ್ಮೆಂಟ್ ಬಂದು ಟಾರ್ಗೆಟ್ ಆಡಿಯನ್ಸ್ಗೆ ರೀಚ್ ಆಗ್ತದೆ ಎಂದು ಹೇಳ್ತಾರೆ. ಈ ಸಬ್ಸ್ಕ್ರಿಪ್ಷನ್ಗಳ ಮೂಲಕ ನಿಮಗೆ ಹೆಚ್ಚು ಆರ್ಡರ್ಗಳು ಬರಲು ಹೆಚ್ಚಿನ ಅವಕಾಶಗಳಿವೆ. 15% ಎಂದು ನೋಡಿದರೆ ಮಿನಿ ಸ್ಟೇಟ್ಮೆಂಟ್ ಎಂಬ ಪ್ರೊಫೈಲಿಂಗ್ ಒಂದು ಮಿನಿ ಸ್ಟೇಟ್ಮೆಂಟ್ ಇರ್ತದೆ. ಆನ್ಲೈನ್ ಸ್ಟೋರ್ಗಳಲ್ಲಿಯೂ ನಾವು ಮಿನಿ ಸ್ಟೇಟ್ಮೆಂಟ್ ಇಟ್ಕೊಂಡಿದ್ದೇವೆ. ಈ ಮಿನಿ ಸ್ಟೇಟ್ಮೆಂಟ್ನಲ್ಲಿ ಎಷ್ಟು ಬಾರಿ ನಮ್ಮ ಶಾಪ್ಗೆ ಬಯರ್ ಆ್ಯಪ್ನಲ್ಲಿ ನೋಡಿದ್ದಾರೆ ಎಂಬುದನ್ನು ನೋಡಬಹುದು. ಎಷ್ಟು ಜನರು ಆರ್ಡರ್ ಮಾಡಿವಲೆ, ಇವು ಎಲ್ಲವೂ ಸೇರಿ ನಮಗೆ ಒಂದು ಟ್ರ್ಯಾಕ್ ರೆಕಾರ್ಡ್ ಇರ್ತದೆ. ಇನ್ನೂ ಹೆಚ್ಚು ಆಫರ್ಗಳನ್ನು ಹಾಕಿದರೆ ಇನ್ನೂ ಹೆಚ್ಚು ವೀಕ್ಷಣೆಗಳು ಬರ್ತವೆ, ನಿಮಗೆ ನೇರವಾಗಿ ತಿಳಿಯುತ್ತದೆ. 16ನೇ ಫೀಚರ್ ಟೈಮ್ ಸ್ಲಾಟ್. ನಾವು ಈಗಾಗಲೇ ಪ್ರೋ ಬಿಲ್ಡಿಂಗ್ ಬಗ್ಗೆ ಹೇಳಿದ್ದೇವೆ. ಅದು ಬಿಲ್ಡಿಂಗ್ ಆಧಾರಿತವಾಗಿರುತ್ತದೆ. ಇದು ಆನ್ಲೈನ್ ಆರ್ಡರ್. ನಿಮಗೆ ಲಭ್ಯವಿರುವ ಸಮಯ ತಿಳಿದಿರೋದ್ರಿಂದ ಆ ಸ್ಲಾಟ್ ಅಲ್ಲಿ ಕಾನ್ಫಿಗರ್ ಮಾಡಬಹುದು. ಇಲ್ಲದಿದ್ದರೆ ಕೆಲವು ಆಯ್ದ ಸ್ಟಾಕ್ಗಳು ಈ ಸಮಯದಲ್ಲೇ ಲಭ್ಯವಿರುವುದನ್ನು ನೀವು ಗಮನಿಸಬಹುದು. ಸರಕು ಬಯರ್ ಆ್ಯಪ್ ಹಾಗೂ ವೆಬ್ಸೈಟ್ನಲ್ಲಿ ವಿಸಿಬಿಲಿಟಿ ಇರ್ತದೆ. ಇದರಿಂದ ಅನಗತ್ಯ ಆರ್ಡರ್ ರಿಜೆಕ್ಷನ್ಗಳನ್ನ ತಪ್ಪಿಸಬಹುದು. ಸೌಂಡ್ ಇತ್ಯಾದಿ ಫೀಚರ್ಗಳು ಇವೆ. ಅಂದ್ರೆ ಗ್ರೇಸ್ ಟೈಮ್ ಅನ್ನು ನಾವು ಇಟ್ಟಿದ್ದೇವೆ ಅಂದ್ರೆ ತಾತ್ಕಾಲಿಕವಾಗಿ ನಿಮ್ಮ ವ್ಯಾಪಾರವನ್ನ, ಅಂದ್ರೆ ನೀವು ಹೈಡ್ ಮಾಡಿರುವ ತಾತ್ಕಾಲಿಕ ಸಮಯವನ್ನ ಒಂದು ನಿರ್ದಿಷ್ಟ ಅವಧಿಗೆ ನೀವು ಅದನ್ನು ವಿಸಿಬಲ್ ಮಾಡಬಹುದು ಎಂದು ಅರ್ಥ. ಅಂದ್ರೆ ಈ ಗ್ರೇಸ್ ಟೈಮ್ ಫೀಚರ್ ನಿಮಗೆ ತುಂಬಾ ಸಹಾಯಕವಾಗ್ತದೆ. ಈ ಅಪ್ಲಿಕೇಶನ್ ನಲ್ಲಿ ಗ್ರೇಸ್ ಟೈಮ್ ಸಂಪೂರ್ಣ 15ರಿಂದ 30 ನಿಮಿಷಗಳೊಳಗೆ ಶಾಪ್ಗೆ ಹೋಗಿ ಆಫ್ ಮಾಡಬಹುದು. ಈ ಫೀಚರ್ ಇಂದ ನೀವು ಸಕ್ರಿಯವಾಗಿಯೇ ಇರುತ್ತೀರಿ, ಆದ್ರೆ ತಾತ್ಕಾಲಿಕವಾಗಿ ನಿಮ್ಮ ವ್ಯವಹಾರವನ್ನ ಬಯರ್ ಆಪ್ ನಲ್ಲಿ ತೋರಿಸದೇ ಇರಬಹುದು. ಇದರಿಂದ ನಿಮ್ಮ ಡೆಲಿವರಿ ರೇಷಿಯೋವನ್ನ ಪಾಸಿಟಿವ್ ಆಗಿ ಮುಂದುವರಿಸಬಹುದು. 18ನೇ ಫೀಚರ್ ಏನು ಅಂತ ನೋಡೋಣ. ಹಾಗಾಗಿ ಕೆಲಸದ ಸಮಯಗಳು ಬರ್ತವೆ ಮತ್ತು ನಮ್ಮ ಕೆಲವು ವ್ಯವಹಾರಗಳು 24/7 ಚಲನೆಗಳು, ಕೆಲವು ವ್ಯವಹಾರ ವಾರದ ದಿನಗಳು, ಕೆಲವು ವ್ಯವಹಾರ ವಾರಾಂತ್ಯಗಳು ಬರ್ತವೆ ಮತ್ತು ನಾವು ಇದನ್ನು ನಮಗೆ ಬೇಕಾದಂತೆ ಸುಲಭವಾಗಿ ಕಾನ್ಫಿಗರ್ ಮಾಡಬಹುದು. ಉದಾಹರಣೆಗೆ ನೀವು ಕೆಲವು ವ್ಯವಹಾರ ಸೋಮವಾರ ಬುಧವಾರ ಬಂದು ನೋಡಿದರೆ ಶುಕ್ರವಾರದ ದಿನದ ಹಾಗೆ ನಾವು ಆ ಮೊದಲ ಸಂಪರ್ಕದಲ್ಲಿ ಹೊಸ ಸಂಪರ್ಕದೊಂದಿಗೆ ವಿವರವಾಗಿ ಚಾಟ್ ಮಾಡುತ್ತೇವೆ ಮತ್ತು ಇನ್ನೊಂದು ಅವಧಿಯಲ್ಲಿ ನೀವು ಊಟದ ವಿರಾಮದಲ್ಲಿ ನಿಮ್ಮ ವ್ಯವಹಾರವನ್ನು ಸಂಪೂರ್ಣವಾಗಿ ಮುಚ್ಚುತ್ತೀರಿ. ನಂತರ ಬೆಳಿಗ್ಗೆ 9 ಗಂಟೆಯಿಂದ 12 ಗಂಟೆಯವರೆಗೆ, ಹಾಗೆ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ. ಹಾಗೆ ನಮ್ಮ ವ್ಯವಹಾರವು ಆ ರೀತಿಯಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ಎಂದು ನೀವು ತೋರಿಸುತ್ತೀರಿ. ನಾವು ಅದನ್ನು ಈಗಾಗಲೇ ನೋಡಿದ್ದೇವೆ. 19ನೇ ಅವಧಿಯಲ್ಲಿ, ರಜೆ ಅವಧಿಯಲ್ಲಿ, ಮೊದಲನೆಯದರಲ್ಲಿ ನಮ್ಮಿಂದ ಬೇರ್ಪಟ್ಟ ಈ ಮೊದಲ ಗ್ರಾಹಕರು ನಾವು ನಮಗೆ ಬಿ ನೀಡಬಹುದೇ? ಇಲ್ಲದಿದ್ದರೆ ನಾವು ಅದನ್ನು ಗಂಟೆಯ ಆಧಾರದ ಮೇಲೆ ನಿಖರವಾಗಿ ನೀಡಬಹುದು. ನಾವು ಇದನ್ನು ಈ ರೀತಿ ಸರಿಯಾಗಿ ವ್ಯಾಖ್ಯಾನಿಸಿದರೆ ನಾವು ಪ್ರತಿಯೊಂದು ಅಡಚಣೆಯನ್ನು ಮರೆತು ಅಂಗಡಿಯ ಬಗ್ಗೆ ಸಂಪೂರ್ಣವಾಗಿ ಮರೆತು ಬಿಡುತ್ತೇವೆ. ಅರ್ಧ ಸಮಯ ನಮಗೆ ಹೊಸ ಆದೇಶ ಸಿಗುತ್ತದೆ. ಗ್ರಾಹಕರು ನಮ್ಮನ್ನು ನೇರವಾಗಿ ಸಂಪರ್ಕಿಸುತ್ತಾರೆ ಮತ್ತು ನಮ್ಮ ಸ್ನೇಹಿತ ನಿರಾಶೆಗೊಂಡಿದ್ದಾನೆ ಎಂದು ಹೇಳುತ್ತಾನೆ. ಈ ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಜಯಿಸಬಹುದಾದದ್ದು ಇದನ್ನೇ.
ಇದು ನಮ್ಮ ರಜೆ ಯೋಜನೆಗಳು. ಇಲ್ಲದಿದ್ದರೆ ನಾವು ಅದನ್ನು ನಿಮಗೆ ಪದೇ ಪದೇ ನೀಡಬಹುದು. ಉದಾಹರಣೆಗೆ, ಪ್ರತಿ ಶನಿವಾರ ಮತ್ತು ಭಾನುವಾರ ನೀವು ನಿಮ್ಮ ವ್ಯವಹಾರಕ್ಕೆ ರಜೆ ನೀಡುತ್ತೀರಿ. ನಂತರ ನೀವು ಅದನ್ನು ಸಹ ಸುಲಭವಾಗಿ ಕಾನ್ಫಿಗರ್ ಮಾಡಬಹುದು. ನೀವು ಇದನ್ನ ಸಕ್ರಿಯಗೊಳಿಸಿದ್ರೆ ಕೆಲಸದ ವೇಳೆಯಲ್ಲಿ ವ್ಯವಹಾರವು ತಾನಾಗಿಯೇ ಆನ್ ಆಗತ್ತೆ. ನೀವು ಕೈಯಾರೆ ಬದಲಿಸುವ ಅಗತ್ಯವಿಲ್ಲ, ಹಾಗಾಗಿ ಮರೆತರೂ ಚಿಂತೆ ಇಲ್ಲ. ಹಾಗಾಗಿ ವ್ಯವಹಾರ ಆರಂಭವಾದಾಗ ನಿಮಗೆ ಸೂಚನೆ ಸಿಗುತ್ತದೆ. ನಿಮಗೆ ಸಾಧ್ಯವಾಗದಿದ್ದಾಗ ಇದನ್ನು ಸುಲಭವಾಗಿ ಆನ್ ಅಥವಾ ಆಫ್ ಮಾಡಬಹುದು. ಒಂದು ವೇಳೆ ಕೆಲಸ ಮುಂದುವರಿಸಲು ಆಗದಿದ್ದರೆ ನಿಮ್ಮ ಸಮಯಕ್ಕೆ ತಕ್ಕಂತೆ ಕೈಯಾರೆ ಬದಲಾಯಿಸಿಕೊಳ್ಳಿ. ಇದರಿಂದ ವ್ಯವಹಾರ ಸರಿಯಾಗಿ ನಡೆಯುತ್ತದೆ. 21 ಎಸ್ಪಿಟರ್ ಬಗ್ಗೆ ತಿಳಿದಿದೆಯೇ? ಆನ್ಲೈನ್ ಆರ್ಡರ್ ನೋಟಿಫಿಕೇಶನ್ ಸೆಟ್ಟಿಂಗ್ಗಳನ್ನ ಮೆನುವಿನಲ್ಲಿ ನಿಮ್ಮ ಅನುಕೂಲಕ್ಕೆ ಕಾನ್ಫಿಗರ್ ಮಾಡಬಹುದು. ನೀವು ಮಾಲೀಕರಾಗಿದ್ದು ಸಹಾಯಕರಿದ್ರೆ ಅಥವಾ ಆನ್ಲೈನ್ ಬಿಸ್ನೆಸ್ ಮಾತ್ರ ಮಾಡ್ತಿದ್ರೆ ಈ ನೋಟಿಫಿಕೇಶನ್ ಅನ್ನ ಆಫ್ ಅಥವಾ ಆನ್ ಮಾಡ್ಕೊಳ್ಬಹುದು. ನಂತರ ಸಹಾಯಕರಿಗೆ ಯಾರು ಈ ಆನ್ಲೈನ್ ಆರ್ಡರ್ ನೋಡಬೇಕು ಅಂತೂ ಅವರಿಗಷ್ಟೇ ಸೀಮಿತಗೊಳಿಸಬಹುದು. ಇದರಿಂದ ಸ್ಥಳೀಯ ಆಫ್ಲೈನ್ ಬಿಲ್ ನೋಟಿಫಿಕೇಶನ್ ಮಾತ್ರ ಎಲ್ಲರಿಗೂ ಬರ್ತದೆ. ಆನ್ಲೈನ್ ಆರ್ಡರ್ ನೋಟಿಫಿಕೇಶನ್ ನೀವು ಯಾರಿಗೆ ನೇಮಿಸಿದಿರೋ ಅವರಿಗಷ್ಟೇ ಬರ್ತದೆ. ಇದರಿಂದ ನೀವು ಸುಲಭವಾಗಿ ನಿರ್ವಹಿಸಬಹುದು. ನೀವು ಈ ಸೆಟ್ಟಿಂಗ್ಗಳನ್ನು ಯಾವುದೇ ಸಮಯದಲ್ಲಿ ಬದಲಾಯಿಸಬಹುದು. 22. ಎಂಥ ಅವ್ಯವಸ್ಥೆ! ಈ ಅಲರ್ಟ್ ಬಂದಾಗ ನಾವು ಉಳಿಸಬಹುದು ಅಥವಾ ಮರ್ತ್ ಹೋಗಬಹುದು. ಕೇವಲ ಟ್ಯಾಪ್ ಮಾಡಿ ಬೇರೆ ಕೆಲಸಕ್ಕೆ ಹೋದ್ರೆ ಇದು ನಿರಂತರವಾಗಿ ನೆನಪಿಸ್ತದೆ. 1, 2 ಅಥವಾ 4 ನಿಮಿಷಗಳ ನಂತರ ಆರ್ಡರ್ ಕನ್ಫರ್ಮ್ ಬಗ್ಗೆ ರಿಮೈಂಡರ್ ನೀಡುತ್ತಲೇ ಇರುತ್ತದೆ. ನೀವು ಕನ್ಫರ್ಮ್ ಮಾಡಿದ್ರೂ ನಿಗದಿತ ಸಮಯ ಮೀರಿದಾಗ ಡಿಸ್ಪ್ಯಾಚ್ ಮಾಡದಿದ್ರೆ ಈ ಅಲರ್ಟ್ ಬರ್ತದೆ. ಇದು ನಿಮಗೆ ಮಾತ್ರವಲ್ಲ, ನೀವು ಯಾರಿಗಾರಿಗೆ ಆ ಆಕ್ಸೆಸ್ ಕೊಟ್ಟಿದ್ದೀರೋ, ಆನ್ಲೈನ್ ಸ್ಟೋರ್ ಮತ್ತು ಆನ್ಲೈನ್ ಆರ್ಡರ್ ಆಕ್ಸೆಸ್ನ ನೀವು ಕೊಟ್ಟಿದ್ದೀರೋ ಅವರಿಗೆಲ್ಲರಿಗೂ ಅಲರ್ಟ್ ಬರ್ತದೆ. ಇದರಿಂದ ಮುಖ್ಯವಾದ ಅರ್ಥವೇನೆಂದ್ರೆ ನೀವು ಸರಿಯಾಗಿ ನಿಮ್ಮ ಆರ್ಡರ್ನ ಸಮಯಕ್ಕೆ ಡೆಲಿವರಿ ಮಾಡಲು ಇದು ತುಂಬಾ ಸಹಾಯಕ. ಮತ್ತೊಂದು 23ನೇ ಫೀಚರ್ ಟ್ರ್ಯಾಕ್ ಕ್ಲಿಯರೆನ್ಸ್, ಅಂದರೆ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್. ಬಿಲ್ಲಿಂಗ್ ಮತ್ತು ಆನ್ಲೈನ್ ಡೆಲಿವರಿಗಾಗಿ ನಾವು ಮ್ಯಾಪ್ ಬಳಸ್ತೇವೆ. ಆನ್ಲೈನ್ ಆರ್ಡರ್ ಬಂದಾಗ ಲಿಮಿಟೆಡ್ ಸ್ಟಾಕ್ ಇದ್ರೆ ನೀವು ಕನ್ಫರ್ಮ್ ಮಾಡಿ ಪ್ರೋಸೆಸ್ ಮಾಡಿದ ಕೂಡಲೇ ಇನ್ವೆಂಟರಿಯಲ್ಲಿ ಡೇಟಾ ಕಡಿಮೆ ಆಗುತ್ತೆ. ಒಂದು ವೇಳೆ ಅದು ರಿಜೆಕ್ಟ್ ಅಥವಾ ಕ್ಯಾನ್ಸಲ್ ಆದ್ರೆ ಹಾಗಿದ್ರೂ ಸಹ ಆ ಕತ್ತಲೆ ಬರ್ತದೆ ಮತ್ತು ಅದು ರದ್ದಾಗ್ತದೆ, ಅದು ಉಳಿಸಲ್ಪಡ್ತದೆ. ಈ ಸ್ಟಾಕ್ಗಳು ಬರಬಹುದು ಮತ್ತು ಇಂದು. ಆದ್ದರಿಂದ ಈ ಟ್ರ್ಯಾಕಿಂಗ್ ಎಲ್ಲವೂ ಸ್ವಯಂಚಾಲಿತ ವರ್ಗದ ಬಗ್ಗೆ ಇರ್ತದೆ. ಆದ್ದರಿಂದ ಇದರಿಂದಾಗಿ ನೀವೊಬ್ಬ ಮನುಷ್ಯ ಒಂದು ಕೋಲು ಅಂದರೆ ಆನ್ಲೈನ್ ಮೂಲಕ, ಮತ್ತು ನೀವು ಸಣ್ಣ ಕಾಲುಗಳನ್ನು ಹೊಂದಿದ್ದರೆ ನೀವು ಬಿಲ್ಲು ಹಾಕಿದಾಗ ಅದನ್ನು ಸೇರಿಸುತ್ತೀರಿ. ನೀವು ಏನ್ ಮಾಡಬೇಕೆಂದು ನೀವೇ ನವೀಕರಿಸುತ್ತೀರಿ. 24ನೇ ವೈಶಿಷ್ಟ್ಯದಲ್ಲಿ ನೀವು ಏನು ನೋಡಿದ್ದೀರಿ? ನೀವಲ್ಲಿ ಏನು ನೋಡಿದ್ದೀರಿ? ನೀವು ನಿಜವಾಗಿಯೂ ಏನು ನೋಡಿದ್ದೀರಿ? ನೀವು ಏನು ನೋಡಿದ್ದೀರಿ ಎಂದು ನಿಮಗೆ ತಿಳಿದಿದೆಯಾ? ನೀವು ಏನು ನೋಡಿದ್ದೀರಿ? ಈ ಸ್ಥಳದಲ್ಲಿ ನೀವು ನೋಡಿದ್ದೀರಿ. ನಾವು ಬಹಳಷ್ಟು ವಿಷಯಗಳನ್ನ ಈಗ ನೋಡುತ್ತಿದ್ದೇವೆ. ಯಾವುದೇ ವಸ್ತು ಆನ್ಲೈನ್ನಲ್ಲಿ ಪ್ರಕ್ರಿಯೆಯಾದಾಗ ಅದು ತಕ್ಷಣವೇ ಪ್ರತಿಬಿಂಬಿಸುತ್ತದೆ. ದಾಖಲೆಗಳ ಆಧಾರದ ಮೇಲೆ ಅದು ಟ್ಯಾಬ್ನಲ್ಲಿ ತೋರಿಸಲ್ಪಡುತ್ತದೆ. ಇದು ಸರಿಯಾದ ದಿಕ್ಕಿನಲ್ಲಿ ವಸ್ತುಗಳ ಪ್ರಕ್ರಿಯೆಗೆ ಸಹಾಯವಾಗುತ್ತದೆ. 25ನೇ ವೈಶಿಷ್ಟ್ಯವೆಂದರೆ ನಿಮ್ಮ ಗ್ರಾಹಕರಿಗೆ ನೀವು ರೇಟಿಂಗ್ ಮತ್ತು ರಿವ್ಯೂ ನೀಡಬಹುದು. ಅವರು ಆರ್ಡರ್ ಮಾಡಿದ ಮೇಲೆ ಅವರನ್ನು ಪ್ರೋತ್ಸಾಹಿಸಲು ನಿಮ್ಮ ರೇಟಿಂಗ್ ಮತ್ತು ಸೇವೆಯ ಬಗ್ಗೆ ಮಾಹಿತಿ ನೀಡಬಹುದು. ಇದು 25ನೇ ವೈಶಿಷ್ಟ್ಯ. 26ನೇ ವೈಶಿಷ್ಟ್ಯ, ಖರೀದಿದಾರರು ನಿಮ್ಮ ವ್ಯವಹಾರ ಮತ್ತು ಡೆಲಿವರಿ ಸೇವೆಗೆ ಪ್ರತ್ಯೇಕ ರೇಟಿಂಗ್ ನೀಡಬಹುದು. ಹೆಚ್ಚು ರೇಟಿಂಗ್ಗಳಿಂದ ಉತ್ತಮ ಆನ್ಲೈನ್ ಗುರುತು ಸಿಗ್ತದೆ. ಡೆಲಿವರಿ ವ್ಯಕ್ತಿಗಳ ಸಮಸ್ಯೆಯು ಡೆಲಿವರಿ ಮೇಲೆ ಮಾತ್ರ ಪರಿಣಾಮ ಬೀಳುತ್ತದೆ, ನಿಮ್ಮ ವ್ಯಾಪಾರದ ರೇಟಿಂಗ್ ಅಲ್ಲ. ವ್ಯಾಪಾರದ ರೇಟಿಂಗ್ ಉತ್ಪನ್ನಗಳಿಗೆ ಮಾತ್ರ ಸೀಮಿತವಾಗಿದ್ದು ಡೆಲಿವರಿ ರೇಟಿಂಗ್ಗಳನ್ನು ಪ್ರತ್ಯೇಕವಾಗಿ ತೋರಿಸಲಾಗುತ್ತದೆ ಅಂತ ಅರ್ಥ. ಈಗ ಅದೇ ಡೆಲಿವರಿ ವ್ಯಕ್ತಿ ಮತ್ತೊಬ್ಬ ಗ್ರಾಹಕರಿಗೆ ಆರ್ಡರ್ ಡೆಲಿವರಿ ಮಾಡುತ್ತಿದ್ದಾರೆ. ಇಲ್ಲಿ ಡೆಲಿವರಿ ವ್ಯಕ್ತಿಗಳ ಸೆಟ್ಟಿಂಗ್ ಮತ್ತು ವಿಮರ್ಶೆಗಳನ್ನು ನೋಡಬಹುದು. ಇದರಿಂದ ಅವರ ವರ್ತನೆಯನ್ನು ಸುಲಭವಾಗಿ ತಿಳಿಯಲು ಸಾಧ್ಯ. ಇದು ಸರಿಯಾದ ಡೆಲಿವರಿ ವ್ಯಕ್ತಿಯನ್ನು ನೇಮಿಸಲು ಸಹಕಾರಿ. 27ನೇ ವೈಶಿಷ್ಟ್ಯವೆಂದರೆ ನಾವು ಪ್ರೊಫೈಲ್ ಮಾಹಿತಿಯಲ್ಲಿ GST ಎಂಬ ಆಯ್ಕೆಯನ್ನು ಇಟ್ಟಿದ್ದೇವೆ. ಆ GST ನಲ್ಲಿ ನಿಮ್ಮ GST ಲೀಗಲ್ ವಿವರಗಳನ್ನು ನೋಡಬಹುದು ಮತ್ತು ನೀವಲ್ಲಿ ಫಿಲ್ ಮಾಡಬಹುದು. ಇದರಲ್ಲಿ ನಿಮಗೆ ಒಂದು ದಿನಕ್ಕೆ ಎಷ್ಟು ಬಿಲ್ ಹಾಕಬಹುದು, ಯಾವ ಪ್ರಿಫಿಕ್ಸ್ ಬೇಕು, ಇವೆಲ್ಲವನ್ನು ನೀವು ಕಾನ್ಫಿಗರ್ ಮಾಡಬಹುದು. ಆದ್ದರಿಂದ GST ಫಿಲ್ ಮಾಡುವಾಗ ಅವುಗಳೆಲ್ಲವೂ ಅಗತ್ಯವಿದೆ. ಈ ಫೀಚರ್ ಪ್ರೀಮಿಯಂ ಸ್ಟೋರ್ನಲ್ಲಿದೆ. ನಿಮಗೆ ಪ್ರೀಮಿಯಂ ಸ್ಟೋರ್ ಬೇಕು, ನೀವು ಪ್ರೀಮಿಯಂ ಸ್ಟೋರ್ನಲ್ಲೇ ಫಿಲ್ ಮಾಡಬಹುದು. ಈ ಪ್ರೀಮಿಯಂ ಸ್ಟೋರ್ನಲ್ಲಿ ನೀವು GST ಫಿಲ್ ಮಾಡಿದಾಗ ನಿಮಗೆ ತಕ್ಷಣವೇ GST ಬಿಲ್ ಜನರೇಟ್ ಆಗಿ ಅದು ಸ್ವಯಂಚಾಲಿತವಾಗಿ ಗ್ರಾಹಕರಿಗೆ ವಾಟ್ಸ್ಆ್ಯಪ್ನಲ್ಲೇ ಕಳುಹಿಸಲಾಗುತ್ತದೆ. ಈ ಆಯ್ಕೆ ನಿಮಗೆ ತುಂಬಾ ಉಪಯುಕ್ತವಾಗಿರುತ್ತದೆ ನೀವು ಸರಿಯಾಗಿ GST ಫೈಲ್ ಮಾಡುತ್ತಿದ್ದರೆ. ಹಾಗಾದರೆ 28ನೇ ವೈಶಿಷ್ಟ್ಯವೇನು?
ಅಂದರೆ ನಮ್ಮ ಬಿಲ್ ಇತಿಹಾಸಕ್ಕೆ ಹೋಗಿ ನಮ್ಮ ಸ್ಟೇಟ್ಮೆಂಟ್ಗಳನ್ನು ರಿಪೋರ್ಟ್ ಜನರೇಟ್ ಮಾಡಿಕೊಳ್ಳಬಹುದು. ಅಲ್ಲಿ GST ರಿಪೋರ್ಟ್ ಎಂಬ ವಿಶೇಷ ಆಯ್ಕೆಯನ್ನು ನಾವು ನಿಮಗೆ ನೀಡಿದ್ದೇವೆ. ಆ GST ರಿಪೋರ್ಟ್ನಲ್ಲಿ ಕಳೆದ ತಿಂಗಳ GST ಇನ್ವಾಯ್ಸ್ಗಳು, ಪಾವತಿಸಿದ ತೆರಿಗೆ ಮತ್ತು ಹೆಚ್ಚುವರಿ ತೆರಿಗೆಯ ಎಲ್ಲ ವಿವರಗಳನ್ನು ಸರಿಯಾದ ಎಕ್ಸೆಲ್ ಫಾರ್ಮ್ಯಾಟ್ ಮೂಲಕ ನಾವು ಒದಗಿಸ್ತೇವೆ. ಇದನ್ನು ನೀವು ಬಳಸಿಕೊಂಡು ನಿಮ್ಮ ಆಡಿಟರ್ಗೆ ಸುಲಭವಾಗಿ ಹಂಚಿಕೊಳ್ಳಬಹುದು. ಇದು ನಿಮ್ಮ GST ಸಮಸ್ಯೆಗೆ ಬಹಳ ಉಪಯುಕ್ತವಾಗುತ್ತದೆ ಮತ್ತು ಒಳ್ಳೆಯ ದಾರಿಯನ್ನು ನೀಡುತ್ತದೆ. 29ನೇ ವಿಷಯವೆಂದರೆ, ಈ ಅವಕಾಶವನ್ನು ಬಳಸಿಕೊಂಡು ನೀವು ಮಾತನಾಡಿ. ಅದು ಆಗಾಗ್ಗೆ ಅವಕಾಶಕ್ಕೆ ಸಂಬಂಧಿಸಿದ ಸಂದೇಶಗಳು ಬರುತ್ತಿದ್ರೆ ಅದನ್ನು ನಿರ್ವಹಿಸಿ ಕಾಣಿಸದಂತೆ ಅವಕಾಶಕ್ಕೆ ವಾಟ್ಸಾಪ್ ಅಲ್ಲಿ ಶೇರ್ ಮಾಡಿ. ಇದನ್ನು ಶೇರ್ ಮಾಡಿದ ನಂತರ ನೀವು GSTಗೆ ಸಂಬಂಧಿಸಿದ ಯಾವುದೇ ಇನ್ವಾಯ್ಸ್ ಇದ್ದರೂ ಪ್ರೀಮಿಯಂ ಸ್ಟೋರ್ ಇವರು ಸಂಪರ್ಕಕ್ಕೆ ನೀವು ಸೇವ್ ಮಾಡಿಕೊಂಡಿದ್ದರೆ ಅವರಿಗೆ ವಾಟ್ಸಾಪ್ ಮೆಸೇಜ್ ತಕ್ಷಣವೇ ಹೋಗ್ತದೆ. 30ನೇ ಪಾಯಿಂಟ್ ಎಂದರೆ, ನೀವು ನೋಡಿದರೆ ಹಾಗಾದ್ರೆ ಡೈನಮಿಕ್ ವೆಬ್ಸೈಟ್ ಅನ್ನು ಪಡೆಯಲು ನಮ್ಮ ಬಿಸ್ನೆಸ್ ಪ್ರೊಫೈಲ್ ವಿಭಾಗಕ್ಕೆ ಹೋಗಿ ಅಲ್ಲಿ ಬಲಭಾಗದ ಮೇಲ್ಭಾಗದಲ್ಲಿ ಒಂದು QR ಕೋಡ್ ಐಕಾನ್ ಇರ್ತದೆ. ಆ QR ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗಾಗಿ ವಿಶೇಷವಾಗಿ jarakbuyer.com ನಲ್ಲಿ ಒಂದು ಸುಂದರವಾದ ಡೈನಮಿಕ್ ವೆಬ್ ಪೇಜ್ ತಾನಾಗಿಯೇ ಕ್ರಿಯೇಟ್ ಆಗ್ತದೆ. ನೀವು ಅಲ್ಲಿಗೆ ಹೋಗಿ ಆ ಲಿಂಕ್ ಅನ್ನು ಸುಲಭವಾಗಿ ಕಾಪಿ ಮಾಡಿಕೊಂಡು ಯಾರಿಗಾದ್ರೂ ಶೇರ್ ಮಾಡಬಹುದು. ಅದನ್ನು ಶೇರ್ ಮಾಡಿದ್ರೆ ಅವರು ಸಹ ಆ ಎಲ್ಲ ವಿಷಯಗಳನ್ನು ವಿವರವಾಗಿ ನೋಡ್ಕೊಳ್ಬಹುದು. 31ನೇ ಪ್ರಮುಖ ವಿಷಯ ಎಂದರೆ, ಆ ಲಿಂಕ್ ಮೂಲಕ ವೆಬ್ಸೈಟ್ನಲ್ಲಿ ನಿಮ್ಮ ಎಲ್ಲ ಉತ್ಪನ್ನಗಳ ವಿಷಯಗಳನ್ನು ಗ್ರಾಹಕರು ನೋಡಬಹುದು. ನಿಮ್ಮ ವ್ಯವಹಾರದ ಸಮಸ್ಯೆಯಲ್ಲಿಯೂ ಕೆಲವು ಬದಲಾವಣೆಗಳನ್ನು ಮಾಡಬಹುದು. ಇದನ್ನೆಲ್ಲ ನೀವು ಒಮ್ಮೆ ಮಾಡಿ ನೋಡಿದ್ರೆ ನಿಮಗೆ ಇದರ ಅನುಕೂಲ ತಿಳಿಯುತ್ತದೆ. ಇದು ಒಂದು ಅದ್ಭುತವಾದ 30 ಸೆಕೆಂಡ್ ಫೀಚರ್ ಆಗಿದೆ. ನೀವು ಗಮನಿಸಿದಿರಿ ಅಂದ್ರೆ ನಿಮ್ಮ ಡೆಲಿವರಿ ಮಾಡುವ ದೂರವನ್ನು ನೀವೇ ಕಾನ್ಫಿಗರ್ ಮಾಡಿ ಫಿಕ್ಸ್ ಮಾಡಬಹುದು. ಒಬ್ಬ ಗ್ರಾಹಕರು ಬೈಯರ್ ಆಪ್ನಲ್ಲಿ ಬಂದು ಆರ್ಡರ್ ಮಾಡುತ್ತಾರೆ ಅಂದ್ರೆ ನೀವು ಅವರಿಗೆ ಸುಲಭವಾಗಿ ಡೆಲಿವರಿ ಮಾಡಬಹುದು. ಆ ಡೆಲಿವರಿ ರೇಡಿಯಸ್ ಮೊದಲೇ ಫಿಕ್ಸ್ ಆಗಿರುವುದಿಲ್ಲ. ಅದನ್ನು ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಸ್ವತಃ ಕಾನ್ಫಿಗರ್ ಮಾಡಿಕೊಳ್ಳಬಹುದು. ನೀವು ಇಲ್ಲಿಗೆ ಬಂದು ಗರಿಷ್ಠವಾಗಿ 100 ಕಿಲೋಮೀಟರ್ಗಳ ದೂರದವರೆಗೆ ಕೂಡ ಡೆಲಿವರಿ ಸೇವೆಯನ್ನು ನೀಡಬಹುದು. ನಿಮ್ಮ ಬಳಿ ಒಂದು ಬಲವಾದ ಮತ್ತು ದೊಡ್ಡ ತಂಡವಿದ್ದರೆ ನೀವು ನಿಮ್ಮ ಡೆಲಿವರಿ ರೇಡಿಯಸ್ ಅನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೆಚ್ಚಿಸಿಕೊಳ್ಳಬಹುದು. ಅದನ್ನು ಕನಿಷ್ಠ ಕಿಲೋಮೀಟರ್ಗಳ ಮೇಲೆ ನಾವು ಕಾನ್ಫಿಗರ್ ಮಾಡಬಹುದು. ನಿಮ್ಮ ವ್ಯವಹಾರ ದೂರದಲ್ಲಿದ್ದು ಪಿಕಪ್ ಲಭ್ಯವಿಲ್ಲದಿದ್ರೆ ಆ ಪ್ರದೇಶವನ್ನು ಇಲ್ಲಿ ಸೇರಿಸಿ. ನೀವು 5 ಕಿಲೋಮೀಟರ್ ಮಿತಿ ನೀಡಿದ್ರೆ ಆ ವ್ಯಾಪ್ತಿಯಲ್ಲಿ ನಿಮ್ಮ ಅಂಗಡಿ ತೋರಿಸೋದಿಲ್ಲ. 5 ಕಿಲೋಮೀಟರ್ನಿಂದ 20,000 ಕಿಲೋಮೀಟರ್ ಕೊಟ್ಟಾಗ ಉಳಿದ 95 ಕಿಲೋಮೀಟರ್ ರೇಡಿಯಸ್ ವಲಯದಲ್ಲಿ ಮಾತ್ರ ನಿಮ್ಮ ವ್ಯವಹಾರವು ಗೋಚರವಾಗಿರುತ್ತದೆ. ಇದನ್ನು ನೀವು ಸ್ವತಃ ಕಾನ್ಫಿಗರ್ ಮಾಡ್ಕೊಳ್ಬಹುದು. ಯಾವಾಗ ನಿಮಗೆ ಸರ್ವಿಸ್ ಬದಲಾಗುತ್ತದೋ ಅಂದರೆ ಡೆಲಿವರಿ ವ್ಯಕ್ತಿಗಳು ಕಡಿಮೆ ಆಗ್ತಾರೆ ಅಂದ್ರೆ ಆ ರೇಡಿಯಸ್ ಅನ್ನು ನೀವು ಸ್ವತಃ ನಿಯಂತ್ರಿಸಿ ಕಡಿಮೆ ಮಾಡಿಕೊಳ್ಬಹುದು. 33ನೇ ವೈಶಿಷ್ಟ್ಯವೇನು ಎಂದು ನೋಡಿದ್ಯಾ? ನಿಮ್ಮ ಆನ್ಲೈನ್ ಆರ್ಡರ್ ಮೊತ್ತವನ್ನು ನೀವು ಕನಿಷ್ಠ ಮತ್ತು ಗರಿಷ್ಠ ಮಿತಿಯಾಗಿ ಇಲ್ಲಿ ಕಾನ್ಫಿಗರ್ ಮಾಡ್ಕೊಳ್ಬಹುದು. ನೋಡಿ, ನೀವು ಸೂಪರ್ ಮಾರ್ಕೆಟ್ ವ್ಯವಹಾರದಲ್ಲಿ 5 ಅಥವಾ 10 ರೂಪಾಯಿಯಂತಹ ಸಣ್ಣ ಆರ್ಡರ್ಗಳಿಗೆ ಡೆಲಿವರಿ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಅದಕ್ಕಾಗಿ ಕನಿಷ್ಠ ಆರ್ಡರ್ ಮೊತ್ತವನ್ನ ಉದಾಹರಣೆಗೆ 250 ಅಥವಾ 300 ರೂಪಾಯಿಗೆ ನಿಗದಿ ಮಾಡಿಕೊಳ್ಬಹುದು. ಇದರಿಂದಾಗಿ ಆ ಮೊತ್ತಕ್ಕಿಂತ ಕಡಿಮೆ ಆರ್ಡರ್ ಮಾಡಲು ಯಾರಿಗೂ ಸಾಧ್ಯವಾಗೋದೇ ಇಲ್ಲ. ಹಾಗೆಯೇ ನೀವು ಗರಿಷ್ಠ ಮೊತ್ತವನ್ನು ಕೂಡ ನಿಗದಿ ಮಾಡಿ. ಯಾಕೆಂದ್ರೆ ದೊಡ್ಡ ಬಲ್ಕ್ ಆರ್ಡರ್ಗಳನ್ನ ಒಮ್ಮೆಲೆ ಡೆಲಿವರಿ ಮಾಡೋದು ನಿಮಗೆ ದೊಡ್ಡ ಸವಾಲಾಗಬಹುದು. ಮಿತಿ ನಿಗದಿ ಇದ್ದರೆ ಗ್ರಾಹಕರು ತಮಗೆ ಅವಶ್ಯಕತೆ ಇದ್ದಾಗ ಪ್ರತ್ಯೇಕವಾಗಿ ಆರ್ಡರ್ ಮಾಡ್ತಾರೆ. ಹೆಚ್ಚಿನ ಆರ್ಡರ್ಗಳನ್ನ ಡೆಲಿವರಿ ಮಾಡುವಾಗ ನಿಮ್ಮ ಚಾರ್ಜ್ಗಳು ಸರಿದೂಗಿ ಲಾಭವಾಗ್ತದೆ. 34ನೇ ಫೀಚರ್ ಮೂಲಕ ನಿಮ್ಮ ಡೆಲಿವರಿ ಚಾರ್ಜ್ಗಳನ್ನ ನೀವೇ ಹೊಂಚ್ಕೋಬಹುದು. ಈ ಚಾರ್ಜ್ಗಳು ಯಾವಾಗಲೂ ಸ್ಥಿರ ಮಾಡಿರದೆ ಬದಲಾಗ್ತಿರ್ತವೆ. ಇದು ವ್ಯವಹಾರಕ್ಕೆ ತಕ್ಕಂತೆ ಬದಲಾಗ್ತದೆ. ಇದರಲ್ಲಿ ಮೊದಲು ಫ್ರೀ, ನಂತರ ಪೇಯ್ಡ್ ಮತ್ತು ಪಾರ್ಷಿಯಲ್ ಆಯ್ಕೆಗಳಿವೆ. ಫ್ರೀ ಅಂದ್ರೆ ಡೆಲಿವರಿ ಉಚಿತವಾಗಿರುತ್ತದೆ, ಆದ್ದರಿಂದ ಗ್ರಾಹಕರಿಗೆ ಯಾವುದೇ ಶುಲ್ಕವಿರುವುದಿಲ್ಲ. ಪೇಯ್ಡ್ ಅಂದ್ರೆ ಕಿಲೋಮೀಟರ್ಗೆ 5 ರಿಂದ 10 ರೂಪಾಯಿ ಎಂದು ನಿಗದಿಪಡಿಸಬಹುದು. ಎಷ್ಟು ಕಿಲೋಮೀಟರ್ ಬರ್ತದೋ ಅದಕ್ಕೆ ಅನುಗುಣವಾಗಿ ಡೆಲಿವರಿ ಚಾರ್ಜ್ ವೈಯರ್ ಆಪ್ನಲ್ಲಿ ಸ್ವಯಂ ಚಾಲಿತವಾಗಿ ಲೆಕ್ಕ ಹಾಕಿ ನಿಮಗೆ ಸಿಗ್ತದೆ. 3ನೇದು ಪಾರ್ಷಿಯಲ್ ಅಂದ್ರೆ ಮೊದಲ 2 ಕಿಲೋಮೀಟರ್ ಉಚಿತ, ನಂತರದ ಕಿಲೋಮೀಟರ್ ಇಂದ ಡೆಲಿವರಿ ಶುಲ್ಕ ಅನ್ವಯಿಸ್ತದೆ. 1 ಕಿಲೋಮೀಟರ್ಗೆ 10 ರೂಪಾಯಿ ಎಂದು ನಾನು ಸೆಟ್ ಮಾಡಿದ್ರೆ ನನ್ನಿಂದ ನೀರಿನ ಪೈಪ್ ಅಥವಾ ಚಿಕ್ಕ ಚಿಕ್ಕ ವಸ್ತುಗಳಿಗೆ ಹೆಚ್ಚು ದೂರ ಹೋಗಬೇಕಾದ್ರೆ ಅವಕ್ಕೆ ಹೆಚ್ಚು ಚಾರ್ಜ್ ಆಗ್ತದೆ. ಅದಕ್ಕಿಂತ ಹೆಚ್ಚು ದೂರವಾದರೆ ನಾನು ಆ ಹೆಚ್ಚುವರಿ ಚಾರ್ಜ್ ಅನ್ನು ಮಾತ್ರ ಪಾವತಿಸಬೇಕು ಎಂದು ನಿಗದಿಪಡಿಸಬಹುದು. ಇದು ಪಾರ್ಷಿಯಲ್ ಆಯ್ಕೆಯಲ್ಲಿ ಬರ್ತದೆ. ಕೆಲವು ವಸ್ತುಗಳು ಸಂಪೂರ್ಣವಾಗಿ ಡೆಲಿವರಿ ಮಾಡಲು ಸಾಧ್ಯವಿಲ್ಲದಿದ್ದರೆ ಟ್ರಕ್ ಅಥವಾ ಲಾರಿಯಲ್ಲಿ ಮಾತ್ರ ಸಾಗಿಸಬೇಕಾದರೆ ಅದನ್ನು ನಾವು ಇಲ್ಲಿ ತೋರಿಸಲು ಸಾಧ್ಯವಿಲ್ಲ, ಏಕೆಂದರೆ ಅದು ತೂಕದ ಆಧಾರದ ಮೇಲೆ ಲೆಕ್ಕ ಹಾಕ್ತದೆ.
ಕೆಲವು ವಸ್ತುಗಳನ್ನು ನೀವು ಡೆಲಿವರಿ ಮಾಡಲಿಡುತ್ತೀರಾ, ಅವುಗಳನ್ನು ನೀವು ಪಾವತಿಸುವ ವ್ಯಕ್ತಿಗೆ ಮಾತ್ರ ಡೆಲಿವರಿ ಮಾಡಬಹುದು. ನೀವು ಸೆಟ್ ಮಾಡಿಕೊಳ್ಳಬಹುದು. ನೀವು ಸೆಟ್ ಮಾಡಿಕೊಳ್ಳುವ ಆಯ್ಕೆಯನ್ನು ಇಲ್ಲಿ ಪ್ರಕ್ರಿಯೆಗೊಳಿಸಬಹುದು. ಆದ್ದರಿಂದ ಈ ಆಯ್ಕೆಯನ್ನು ನಾವು ಇಲ್ಲಿ ನೀಡಿದ್ದೇವೆ. ಹಾಗಾಗಿ 36ನೇ ವೈಶಿಷ್ಟ್ಯವೇನೆಂದರೆ ಅನೌನ್ಸ್ಮೆಂಟ್ಸ್. ನೀವು ಬಂದು ಡೆಲಿವರಿ ಪ್ರೊಫೈಲ್ ಎಲ್ಲವನ್ನು ಸೆಟ್ ಮಾಡಿಕೊಂಡಿದ್ದೀರಿ. ನೀವೆಲ್ಲ ಬಿಸ್ನೆಸ್ ಮಾಡ್ತಿಲ್ಲ ಅಂತ ಹಾಗೆ ನೀವು ಕೆಲವು ಮಾರ್ಕೆಟಿಂಗ್ ತಂತ್ರಗಳನ್ನು ಬಳಸಬೇಕು. ಆಗ ಮಾತ್ರ ನಿಮಗೆ ಹೆಚ್ಚು ಮಾರಾಟವಾಗುತ್ತದೆ. ಆ ಒಂದು ಆಯ್ಕೆಯನ್ನ ನಾವು ಅನೌನ್ಸ್ಮೆಂಟ್ ಎಂಬ ಹೆಸರಿನಲ್ಲಿ ಕೊಡ್ತಿದ್ದೇವೆ. ಹಾಗಾದ್ರೆ ಅನೌನ್ಸ್ಮೆಂಟ್ಸ್ ಅಂದ್ರೆ ಏನು? ನಿಮ್ಮಲ್ಲಿ ಆಫರ್ ಇದ್ರೆ ಅಥವಾ ನೀವು ಡೀಲ್ ನೀಡಬಹುದಾದ್ರೆ ಆ ಘೋಷಣೆಯನ್ನ ನೀವು ಇದನ್ನು ಚಿತ್ರ ರೂಪದಲ್ಲೋ, ಪಠ್ಯದಲ್ಲೋ, ವಿಡಿಯೋದಲ್ಲೋ ಅಥವಾ ಜಿಫ್ ರೂಪದಲ್ಲೋ ಸೃಷ್ಟಿಸಿ ಪ್ರಕಟಿಸಬಹುದು. ಇದು ಸಂಪೂರ್ಣವಾಗಿ ನಿಮ್ಮ ಗ್ರಾಹಕರು ನಿಮ್ಮ ಅಂಗಡಿಗೆ ಬಂದಾಗ ಅನೌನ್ಸ್ಮೆಂಟ್ ಜೊತೆಗೆ ಪ್ರದರ್ಶಿಸಲಾಗ್ತದೆ. ಅಲ್ಲಿ ಆಯ್ಕೆ ಮಾಡಿ ಆರ್ಡರ್ ಹಾಕುವಾಗ ನಿಮಗೆ ಇನ್ನೂ ಹೆಚ್ಚು ಆರ್ಡರ್ಗಳು ಬರಲು ಈ ಅನೌನ್ಸ್ಮೆಂಟ್ ಸಹಾಯ ಮಾಡ್ತದೆ. ಈ ಫೀಚರ್ ಬಹಳ ಉಪಯುಕ್ತ. 36ನೇ ಫೀಚರ್ ಮೂಲಕ ನೀವು ಅನೌನ್ಸ್ಮೆಂಟ್ ಶೆಡ್ಯೂಲ್ ಮಾಡಬಹುದು. ತಕ್ಷಣ ಪಬ್ಲಿಷ್ ಮಾಡಿದರೆ ತಪ್ಪುಗಳಾಗುವ ಸಾಧ್ಯತೆ ಇರುತ್ತದೆ. ಆಗ ರದ್ದು ಮಾಡಿ ಮತ್ತೆ ಪಬ್ಲಿಷ್ ಮಾಡಬೇಕಾಗುತ್ತದೆ. ಇದನ್ನ ತಪ್ಪಿಸಲು ಶೆಡ್ಯೂಲ್ ಬಳಸಿ. ನೀವು ಗಮನಿಸಬೇಕಾದ ಅಂಶವೆಂದರೆ 1 ದಿನದ ನಂತರದ ಸಮಯಕ್ಕೆ ಮಾತ್ರ ಶುಭಾಶಯ ಶೆಡ್ಯೂಲ್ ಮಾಡಲು ಸಾಧ್ಯ. ಹೀಗೆ ಶೆಡ್ಯೂಲ್ ಮಾಡಿದಾಗ ಬಂದಾಗ ಬಯರ್ ಆ್ಯಪ್ನಲ್ಲಿ ಅನೌನ್ಸ್ಮೆಂಟ್ 7 ದಿನಗಳವರೆಗೆ ಕಾಣಿಸುತ್ತೆ. ನೀವು ಆಫರ್ ನೋಡ್ತಿದ್ರೆ ಆ ಸಮಯವನ್ನು ಬದಲಿಸಬಹುದು. ಹೀಗೆ ಮಾಡುವಾಗ ಆ ಅನೌನ್ಸ್ಮೆಂಟ್ ಅದು 7 ದಿನಗಳವರೆಗೆ ಗೋಚರಿಸುತ್ತಿರುವಾಗ ಆ 7 ದಿನಗಳ ನಂತರ ಆಫರ್ ನಿಮ್ಮ ವ್ಯವಹಾರದಲ್ಲಿ ಮುಗಿದಿದೆ ಎಂದು ಗ್ರಾಹಕರು ಊಹಿಸಿ ಒಂದು ಆರ್ಡರ್ ಹಾಕಬಹುದು. ನೀವು ಆ 7 ದಿನಗಳಲ್ಲಿ ಹೆಚ್ಚಿನ ಆರ್ಡರ್ ಸ್ವೀಕರಿಸಲು ಈ ಅನೌನ್ಸ್ಮೆಂಟ್ ಸಹಾಯ ಮಾಡುತ್ತದೆ. ಈ ಫೀಚರ್ ನಿಮಗೆ ಸಹಾಯವಾಗ್ತದೆ. 37ನೇ ಫೀಚರ್ ಅಂದ್ರೆ ಅನೌನ್ಸ್ಮೆಂಟ್ ಟ್ರ್ಯಾಕ್ ಮಾಡೋದು. ಅಂದ್ರೆ ನೀವು ಪೇ ಮಾಡಿ ಒಂದು ಅನೌನ್ಸ್ಮೆಂಟ್ ಪ್ರಕ್ರಿಯೆಯನ್ನು ಮಾಡಿ ಇದನ್ನು ನೀವು ಪಬ್ಲಿಷ್ ಮಾಡ್ತೀರಿ. ಹೀಗೆ ಪಬ್ಲಿಷ್ ಮಾಡಿದ ಅನೌನ್ಸ್ಮೆಂಟ್ ನಿಮಗೆ ಎಷ್ಟು ಎಫೆಕ್ಟಿವ್ ಆಗಿದೆ ಎಂದು ತಿಳಿದರೆ ಮಾತ್ರ ನೀವು ಮುಂದಿನ ಅನೌನ್ಸ್ಮೆಂಟ್ ಅನ್ನು ಬಳಸಲು ಸಾಧ್ಯವಾಗುತ್ತದೆ. ಆದ್ದರಿಂದ ನಾವು ಅನೌನ್ಸ್ಮೆಂಟ್ ಎಂದು ಒಂದು ಸ್ಟೇಟ್ಮೆಂಟ್ ಅಥವಾ ಮಾಹಿತಿ ನೀಡುತ್ತೇವೆ. ನೀವು ಹಾಕುವ ಅಡ್ವರ್ಟೈಸ್ಮೆಂಟ್ ಅಂದ್ರೆ ಅನೌನ್ಸ್ಮೆಂಟ್ ಅನ್ನು ಎಷ್ಟು ಖರೀದಿದಾರರು ನೋಡಿದ್ದಾರೆ, ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಜನರು ಅದನ್ನು ಕ್ಲಿಕ್ ಮಾಡಿ ಉತ್ಪನ್ನಗಳನ್ನು ನೋಡಿದ್ದಾರೆ ಎಂಬುದನ್ನು ತೋರಿಸುತ್ತದೆ. ದಯವಿಟ್ಟು ಆ ಸಮಸ್ಯೆಯ ಸಂಪೂರ್ಣ ವಿವರಗಳನ್ನ ನಮಗೆ ಕಳುಹಿಸಿಕೊಡಿ. ನಾವದನ್ನ ನಮ್ಮ ಅಡ್ಮಿನ್ ಪುಟದ ಮೂಲಕವೇ ಟ್ರಿಗರ್ ಮಾಡುತ್ತೇವೆ. ನೀವು ನಮ್ಮ ಮೇಲೆ ದೊಡ್ಡ ಅಪ್ಪರ್ ಹಾಕಲಿದ್ದೀರಿ ಎಂದು ಹೇಳಿದಾಗ ನಮ್ಮ ಅಡ್ಮಿನ್ ತನ್ನ ದುಷ್ಟ ಪಾತ್ರೆಯನ್ನ ಬದಿಗಿಟ್ಟು ಹೀಗೆ ಹೇಳುತ್ತಾನೆ, ನಾನು ಖಂಡಿತವಾಗಿಯೂ ಈ ವಿಶೇಷ ಅಪ್ಪರ್ ನೀಡಲಿದ್ದೇನೆ. ನಾನು ಈ ಉತ್ತಮ ಉತ್ಪನ್ನವನ್ನು ನೀಡುತ್ತಿದ್ದೇನೆ. ಈ ನಿರ್ದಿಷ್ಟ ದಿನಾಂಕದಂದು ನಾನು ಅಪ್ಪರ್ ನೀಡುತ್ತಿದ್ದೇನೆ ಎಂದು ಬಹಳ ವಿವರವಾಗಿ ಹೇಳುತ್ತಾನೆ. ನೀವು ಅದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದ ನಂತರ ನೀವು ಅದನ್ನು ಅನ್ಲಿಂಕ್ ಮಾಡಿ ನಮ್ಮದೇ ಆದ ವಿಶಿಷ್ಟ ಶೈಲಿಯಿಂದ ವಿನ್ಯಾಸಗೊಳಿಸುತ್ತೀರಿ ಮತ್ತು ನಿಮ್ಮ ನೋಟ್ಬುಕ್ ನೊಂದಿಗೆ ಬಂದು ಅದನ್ನು ಸರಿಯಾದ ರೀತಿಯಲ್ಲಿ ಟ್ರಿಗರ್ ಮಾಡುತ್ತೀರಿ. ನೀವು ಆ ಬಟನ್ ಅಥವಾ ಸ್ವಿಚ್ ಅನ್ನು ಟ್ರಿಗರ್ ಮಾಡಿದ ತಕ್ಷಣವೇ ಅಲ್ಲಿ ನೆರೆದಿರುವ ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ಮತ್ತು ಕೇಳುಗರಿಗೂ, ಅಂದ್ರೆ ಅವರು ನಿಮ್ಮಿಂದ ಎಷ್ಟೇ ಕಿಲೋಮೀಟರ್ ದೂರದ ಪ್ರದೇಶದಲ್ಲಿ ಇದ್ರೂ ಸಹ ಆ ಸಂದೇಶವು ಯಾವುದೇ ಅಡೆತಡೆ ಇಲ್ಲದೆ ಸ್ಪಷ್ಟವಾಗಿ ರಿಸೀವ್ ಆಗ್ತದೆ. ಆದರೆ ಇಂಥ ಒಂದು ವಿಷಯದ ಕಾರಣದಿಂದ ನಾವು ಬೇರ್ಪಟ್ಟಿದ್ದೇವೆ ಅಂದ್ರೆ ನಮ್ಮ ಬೇರ್ಪಟ್ಟಿರುವ ಸ್ಥಿತಿಯನ್ನ ಖಂಡಿತವಾಗಿಯೂ ನೋಡಬಹುದು. ನಾವು ರೇಸರ್ ಪೇ ಪೇಮೆಂಟ್ ಬಗ್ಗೆ ಕೇಳಿದ್ದೇವೆ ಮತ್ತು ನಾವು ಅದನ್ನ ಈಗಾಗಲೇ ಬಳಸ್ತಿದ್ದೇವೆ. ನಿಮ್ಮ ವ್ಯವಹಾರಕ್ಕೆ ರೇಸರ್ ಪೇ ಪೇಮೆಂಟ್ ಅನ್ನು ಕಟ್ಟಿ ಇಟ್ಟಿದ್ರೆ ಅದನ್ನು ನೀವು ಸರಕು ವ್ಯವಹಾರದಲ್ಲಿ ನೇರವಾಗಿ ಲಿಂಕ್ ಮಾಡ್ಕೊಳ್ಬಹುದಾಗಿದೆ. ಅವರು ಮುಂಚಿತವಾಗಿ ಆರ್ಡರ್ ಹಾಕುತ್ತಾರೆ. ಈ ರೇಸರ್ ಪೇ ಪೇಮೆಂಟ್ ಗೇಟ್ವೇಯಲ್ಲಿದ್ದು ನಿಮ್ಮ ಖಾತೆಗೆ ಹಣ ಜಮೆಯಾಗಲು ಸೆಟಲ್ಮೆಂಟ್ ಸಮಸ್ಯೆ ಆಗ್ಬೋದು. 40ನೇ ಫೀಚರ್ ಕಾನ್ಫಿಗರ್ ಮಾಡೋ ಪೇಮೆಂಟ್ ಆಯ್ಕೆಯನ್ನ ನೀವು ರಾಸರ್ ಪೇ ಮಾದರಿಯ ಪೇಮೆಂಟ್ ಗೇಟ್ವೇ ಲಿಂಕ್ ಮಾಡಲು ಹಲವಾರು ಸವಾಲುಗಳಿರ್ತವೆ. ನಿಮಗೆ ಯಾವ ಪೇಮೆಂಟ್ ಮೋಡ್ ಕಾಂಪ್ಯಾಟಿಬಲ್ ಆಗಿರುತ್ತದೋ ಅದನ್ನು ನಮ್ಮ ಸರಕು ಅಪ್ಲಿಕೇಶನ್ನಲ್ಲಿ ನೀವು ಕಾನ್ಫಿಗರ್ ಮಾಡ್ಬೋದು. ಕ್ಯಾಶ್, ಕಾರ್ಡ್, ಜಿಪೇ, ಅಮೆಜಾನ್ ಪೇ ಇವುಗಳನ್ನೆಲ್ಲ ನಮ್ಮ ಅಪ್ಲಿಕೇಶನ್ನಲ್ಲಿ ನೀಡಲಾಗಿದೆ. ಅದರಲ್ಲಿ ನಿಮ್ಮ ಇನ್ಪುಟ್ ಅನ್ನು ನೀಡಿ. ಇವುಗಳನ್ನೆಲ್ಲ ನೀವು ಕೈಯಾರೆ ಮ್ಯಾನ್ಯಲ್ ವೆರಿಫೈ ಮಾಡಬೇಕಾಗ್ತದೆ. ಆದ್ದರಿಂದ ರಾಸರ್ ಪೇ ಮಾತ್ರವಲ್ಲದೆ ರಾಸರ್ ಪೇ ಮಾದರಿಯ ಕೆಲವು ಪೇಮೆಂಟ್ ಗೇಟ್ವೇಗಳನ್ನು ನಾವು ಇಂಟಿಗ್ರೇಟ್ ಮಾಡಿದ್ದರೆ ಅದು ಸ್ವಯಂ ಚಾಲಿತ ಪೇಮೆಂಟ್ ಮುಗಿದ ನಂತರ ಆರ್ಡರ್ ಹೋಗುವಂತೆ ಬರ್ತದೆ. 41ನೇ ಫೀಚರ್ ಪ್ರೋಮೋ ಕೋಡ್. ಹೌದು, ನಾವು ನಮ್ಮ ಉತ್ಪನ್ನಗಳನ್ನು ಎಷ್ಟು ಪ್ರದರ್ಶಿಸಿದ್ರೂ ಗ್ರಾಹಕರಿಗೆ ಡಿಸ್ಕೌಂಟ್ ಇದ್ರೆ ಮಾತ್ರ ಅವರು ಸುಲಭವಾಗಿ ಮತ್ತು ಬೇಗನೆ ಆರ್ಡರ್ ಹಾಕ್ತಾರೆ. ಹಾಗಾದ್ರೆ ಆ ಒಂದು ಆಯ್ಕೆಯನ್ನು ನಾವು ಪ್ರೋಮೋ ಕೋಡ್ ಎಂಬ ಪದದಲ್ಲಿ ನೀಡ್ತೇವೆ. ನೀವೊಂದು ಪ್ರೋಮೋ ಕೋಡ್ ಅನ್ನು ಸೃಷ್ಟಿಸಬಹುದು. ಆ ಪ್ರೋಮೋ ಕೋಡ್ಗೆ ಯಾವ ಐಟಮ್ಗಳು ಅನ್ವಯವಾಗ್ತವೆ ಎಂಬುದನ್ನು ನೀವು ಸೆಟ್ ಮಾಡಿ ಸೃಷ್ಟಿಸಬಹುದು. ಅಂತಾದ್ರೆ ಬಯರ್ ಆಪ್ ನಲ್ಲಿ ನಮ್ಮ ಅಂಗಡಿಯನ್ನು ಸುತ್ತಕೊಂಡು ತರಕಾರಿ ಐಟಮ್ಗಳಲ್ಲಿ ಎಲ್ಲವನ್ನು ಸೇರಿಸಬಹುದು. ನೀವು ಕಾರ್ಟ್ ಸ್ಕ್ರೀನ್ಗೆ ಹೋದಾಗ ಅಲ್ಲಿರುವ ಐಟಮ್ಗಳಲ್ಲಿ ಯಾವುದಕ್ಕೆ ಪ್ರೋಮೋ ಕೋಡ್ ಅರ್ಹವಾಗಿದೆಯೋ ಅವುಗಳಿಗೆ ಮಾತ್ರ ರಿಯಾಯಿತಿ ಅನ್ವಯವಾಗುತ್ತದೆ. ಅದನ್ನು ಬಿಟ್ಟು ಅವರು ಬಂದು ಬದಲಾಯಿಸಲು ಯೋಚಿಸಿದ್ರು. ಅಂದ್ರೆ ನಾವು ಪ್ರೊಮೋ ಕೋಡ್ ಆಯ್ಕೆಯನ್ನು ಆರಿಸಿಕೊಂಡು ಪ್ರಶ್ನೆ ಕೋಡ್ ಇರುವ ಎಲ್ಲವನ್ನು ಹಾಡಾಗಿ ಇಷ್ಟಪಡ್ತಾರೆ. ಸ್ವಲ್ಪ ಗಮನಿಸಿದ್ರೆ ನೀವು ನೋಡಿದ್ರೆ ನಿರ್ದಿಷ್ಟ ಶ್ರೇಣಿಗೆ ಡಿಸ್ಕೌಂಟ್ ನೀಡ್ತಾರೆ. ಅಂದ್ರೆ ನೀವೊಂದು ಆಫರ್ ಕೊಡೋಣ ಎಂದು ಯೋಚಿಸ್ತಿದ್ದೀರಾ, ಆ ಆಫರ್ ಕೆಲವೊಂದು ನಿರ್ದಿಷ್ಟ ಸಮಸ್ಯೆಗಳಷ್ಟೇ ಅನ್ವಯಿಸಬೇಕು.
ಅಂದ್ರೆ ನೀವೊಂದು ಕಾಂಟೆಂಟ್ ಹಾಕ್ತಿದ್ದೀರಾ ಅಥವಾ ಒಂದು ವ್ಯವಹಾರ ಮಾಡ್ತಿದ್ದೀರಾ, ಆ ವ್ಯವಹಾರವು ಒಂದು ಶಾಲೆಗೆ ಅಥವಾ ಕಾಲೇಜ್ಗೆ ಮಾತ್ರ ಈ ಆಫರ್ಗಳು ಅನ್ವಯಿಸಬೇಕು ಎಂದು ನೀವು ಯೋಚಿಸಿದ್ದರೆ ನಾವು ಅದನ್ನು 50 ಮೀಟರ್ ಅಥವಾ 500 ಮೀಟರ್ ಎಂದು ನಿರ್ಧರಿಸಬಹುದು. ಆ ಪ್ರದೇಶದಲ್ಲಿ ಯಾರಾದರೂ ಆರ್ಡರ್ ಮಾಡಿದಾಗ ಮಾತ್ರ ಅವರಿಗೆ ಈ ಪ್ರೊಮೋ ಕೋಡ್ ಅನ್ವಯಿಸುತ್ತದೆ, ಹಾಗೆ ಅಲ್ಲದವರಿಗೆ ಅಥವಾ ಅವರ ಆಡಿಯನ್ಸ್ಗೆ ಇದು ಅನ್ವಯಿಸುವುದಿಲ್ಲ. ಇದರಿಂದ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ಗೆ ನೀವು ಡಿಸ್ಕೌಂಟ್ ನೀಡಬಹುದು, ಅಲ್ಲಿ ಹೆಚ್ಚು ಗ್ರಾಹಕರು ಬರುತ್ತಾರೆ ಮತ್ತು ಅದೇ ಸಮಯದಲ್ಲಿ ಬೇರೆ ಪ್ಲಾಟ್ಫಾರ್ಮ್ಗಳಲ್ಲಿಯೂ ನಿಮ್ಮ ಆಫರ್ಗಳು ವಿಸಿಬಲ್ ಆಗುತ್ತವೆ, ಆದರೆ ಅವರು ಅದನ್ನು ಬಳಸಲು ಸಾಧ್ಯವಿಲ್ಲ. 43ನೇ ಪಾಯಿಂಟ್ ಎಂದರೆ ನಿಮ್ಮ ಉತ್ಪನ್ನಗಳನ್ನು ನಿಮ್ಮ ಕೋಡ್ನಲ್ಲಿ ಎಕ್ಸ್ಪ್ಲೋರ್ ಮಾಡಿ. ಹೌದು, ನಮ್ಮ ಉತ್ಪನ್ನಗಳ ಲಿಂಕ್ ಅಥವಾ ಒಬ್ಬ ಗ್ರಾಹಕರಿಗೆ ರೆಫರ್ ಮಾಡ್ತಿರುವಾಗ ಸರಕು ಬೈಯರ್ ಆ್ಯಪ್ ಇನ್ಸ್ಟಾಲ್ ಮಾಡಿ ಅದರಲ್ಲಿ ನಮ್ಮ ಅಂಗಡಿಯನ್ನು ಆಯ್ಕೆ ಮಾಡಿ ಆ ಐಟಮ್ಗಳಿಗೆ ಈ ಆಫರ್ ಇದೆ ಎಂದು ಇಷ್ಟು ವಿವರವಾಗಿ ಹೇಳಬೇಕಾಗಿಲ್ಲ. ಅದಕ್ಕೆ ಬದಲು ನೀವು QR ಕೋಡ್ ಮಾಡಿದ್ರೆ ನಾವು ಒದಗಿಸೋ ಆಕ್ಸೆಸರಿಯನ್ನೇ ನೀವು ನಿಮ್ಮ ವ್ಯವಹಾರದಲ್ಲಿ ಫ್ರಂಟ್ ಟೇಬಲ್ ಮೇಲೆ ಅಥವಾ ನಿಮ್ಮ ರೆಸ್ಟೋರೆಂಟ್ ಟೇಬಲ್ ಮೇಲೆ ಇಡಬಹುದು. ಹಾಗಾದ್ರೆ ಅದನ್ನು ಗ್ರಾಹಕರು ಸ್ಕ್ಯಾನ್ ಮಾಡಿದಾಗ ಅವರು ನಮ್ಮ ಸರಕು ಬೈಯರ್ ಆ್ಯಪ್ ಇನ್ಸ್ಟಾಲ್ ಮಾಡಿಲ್ಲ ಎಂದರೆ ಸರಕು BUYR.com ನಲ್ಲಿ ಸ್ವಯಂಚಾಲಿತವಾಗಿ ಕಾಣಿಸುತ್ತೆ. ಒಂದು ವೇಳೆ ನಮ್ಮ ಸರಕು ಬೈಯರ್ ಆ್ಯಪ್ ಅನ್ನು ನೀವು ಬಳಸ್ತಿದ್ರೆ ಅದರಿಂದ ನಿಮ್ಮ ಉತ್ಪನ್ನಗಳು ನಿಮ್ಮ ಐಟಮ್ ಪಟ್ಟಿ ಸ್ಕ್ಯಾನ್ ಆಗಿ ಅದು ಸ್ವಯಂಚಾಲಿತವಾಗಿ ಹೋಗ್ತದೆ. ಇದು ನಿಮ್ಮ ಉತ್ಪನ್ನಗಳಲ್ಲೂ ಸ್ವಯಂಚಾಲಿತವಾಗಿ ಆಯ್ಕೆ ಮಾಡಿ ಆರ್ಡರ್ ಪ್ಲೇಸ್ ಮಾಡಲು ತುಂಬಾ ಸಹಾಯಕವಾಗಿರುತ್ತದೆ. 44ನೇ ಚಿತ್ರದಲ್ಲಿ ನೀವು ನೋಡಿದರೆ ಅದು ಬಿಸ್ನೆಸ್ ಪ್ರೊಫೈಲ್ ಸ್ಕ್ರೀನ್. ಅಂದರೆ ಸರಕು ಬೈಯರ್ ಆಪ್ ನಲ್ಲಿ ಪ್ರತಿ ವ್ಯವಹಾರದ ಪ್ರೊಫೈಲ್ ಸ್ಕ್ರೀನ್ಗೆ ನಾವು ಬಹಳಷ್ಟು ಆಯ್ಕೆಗಳು ಇಟ್ಟಿದ್ದೇವೆ. ಅದರಲ್ಲಿ ಏನೇನಿರ್ತದೆ ಎಂದರೆ ಇದು ಮಾತ್ರ ನಿಮ್ಮ ಯಶಸ್ವಿ ಡೆಲಿವರಿ ಅನುಪಾತವನ್ನ ಅಲ್ಲಿ ತೋರಿಸಲಾಗ್ತದೆ. ಗ್ರಾಹಕರು ಆರ್ಡರ್ ಮಾಡುವಾಗ ಆ ಸಕ್ಸೆಸ್ ರೇಷಿಯೋ 70 ಅಥವಾ 80ಕ್ಕಿಂತ ಹೆಚ್ಚಿದ್ರೆ ಅವರಿಗೆ ನಿಮ್ಮ ಮೇಲೆ ನಂಬಿಕೆ ಬರ್ತದೆ. ಇದು ಅವರು ಆರ್ಡರ್ ಮಾಡಲು ಸಹಾಯವಾಗ್ತದೆ. ಹಾಗೆಯೇ ಅವರು ಬಂದಾಗ ನೀವು ಯಾವ ವರ್ಗಗಳಲ್ಲಿ ಸ್ಟಾಕ್ ಇದೆ ಎಂದು ಚೆಕ್ ಮಾಡಬಹುದು. ನಂತರ ನಿಮ್ಮ ಚಿತ್ರಗಳನ್ನು ನೋಡಬಹುದು. ನಿಮ್ಮನ್ನು ನೇರವಾಗಿ ಸಂಪರ್ಕಿಸುವ ಆಯ್ಕೆಯೂ ಇದೆ. ಇದು ಗ್ರಾಹಕರು ನಿಮ್ಮನ್ನು ತಲುಪಲು ಮಧ್ಯವರ್ತಿ ಪರದೆಯಾಗಿದೆ. 40ರಿಂದ 50 ವೈಶಿಷ್ಟ್ಯಗಳನ್ನು ನೋಡಿದ್ರೆ ಸಹಾಯದ ಎಣಿಕೆ ಅಂದರೆ ಒಬ್ಬ ಗ್ರಾಹಕರು 3 ಗ್ರಾಹಕರು ಇರಬಹುದು. ಅಂದರೆ ನಿಮಗೆ ಒಬ್ಬ ಗ್ರಾಹಕನನ್ನು ತೋರಿಸುತ್ತಾರೆ, ನೀವು ಗ್ರಾಹಕರಿಗೆ ಏನು ಕೊಡಬಹುದು ಎಂದು ತೋರಿಸಬಹುದು. ನೀವು ತೋರಿಸುವ ಗ್ರಾಹಕರು ಒಂದೇ ಸಮಯದಲ್ಲಿರುವ ಗ್ರಾಹಕರು ಕೊಡಬಹುದು. ಇದು ಎಲ್ಲವೂ ನಿಮ್ಮ ನಿಯಂತ್ರಣದಲ್ಲೇ ಇರುತ್ತದೆ. 46ನೇ ವಿಷಯವೇನು? ಅದು ಉತ್ತಮ ಗ್ರಾಹಕ ಬೆಂಬಲ. ನೀವು ಪ್ರತಿಯೊಂದು ಆರ್ಡರ್ ಡೆಲಿವರಿ ಮಾಡುವಾಗ ಯಾವುದಾದ್ರೂ ಸವಾಲಿದ್ರೆ ಗ್ರಾಹಕರು ರೇಜ್ ಮಾಡಬಹುದಾ? ಗ್ರಾಹಕರ ಸ್ಥಳವನ್ನು ನಿಖರವಾಗಿ ನೋಡಬಹುದಾ? ಏನಾದರೂ ಸಮಸ್ಯೆ ಇದ್ರೆ, ಗ್ರಾಹಕರ ಪ್ರತಿಕ್ರಿಯೆ ಇಲ್ಲದಿದ್ದರೆ ನಾವು ಆ ಆರ್ಡರ್ನಲ್ಲಿ ಕಾಲ್ ಮಾಡುವ ಒಂದು ಆಯ್ಕೆಯನ್ನು ಇಟ್ಕೊಂಡಿರುತ್ತೇವೆ. ನೀವು ಆ ಕಾಲ್ ಕ್ಲಿಕ್ ಮಾಡಿದರೆ ನಮ್ಮ ಗ್ರಾಹಕ ಬೆಂಬಲ ಸಂಖ್ಯೆಗಳು ಎಲ್ಲವೂ ಡಿಸ್ಪ್ಲೇ ಆಗುತ್ತವೆ. ಅದನ್ನು ಆಯ್ಕೆ ಮಾಡಿ ನೀವು ರೇಜ್ ಮಾಡಬಹುದು. ಆ ಆರ್ಡರ್ ಸರಿಯಾಗಿ ಡೆಲಿವರಿ ಮಾಡಲು ನಾವು ನಿಮಗೆ ಸೂಚನೆ ಅಥವಾ ಪರಿಹಾರವನ್ನು ಒದಗಿಸುತ್ತೇವೆ. ಇದು 24x7 ಲಭ್ಯವಿದೆ. ಪ್ರೀಮಿಯಂ ಸ್ಟೋರ್ ಸದಸ್ಯರ ಯಾವುದೇ ಸಮಸ್ಯೆಯನ್ನು ನಾವು ಪರಿಹರಿಸ್ತೇವೆ. 47ನೇ ವೈಶಿಷ್ಟ್ಯವೆಂದರೆ ಬಹು ಸಂಪರ್ಕ ವಿವರಗಳು. ಅಂದರೆ ನಿಮ್ಮ ಅಂಗಡಿಯ ಇತರ ಸಂಖ್ಯೆಗಳನ್ನು ನೀವು ಸೇರಿಸಬಹುದು ಅಥವಾ ಪ್ರತ್ಯೇಕ ವಿಭಾಗಗಳನ್ನು ನಿರ್ವಹಿಸಬಹುದು. ಆನ್ಲೈನ್ ಆರ್ಡರ್ಗಳಿಗಾಗಿ ಪ್ರತ್ಯೇಕ ಸಂಖ್ಯೆಗಳಿದ್ದರೆ ಅವುಗಳನ್ನು ಇಲ್ಲಿ ಪಟ್ಟಿ ಮಾಡಿ. ಇದರಿಂದ ಗ್ರಾಹಕರು ನೇರವಾಗಿ ಆ ಸಂಖ್ಯೆಗೆ ಸಂಪರ್ಕಿಸಬಹುದು. ನೀವು ಬಂದು ನಿಮ್ಮ ಕೆಲಸವನ್ನು ಮುಂದುವರಿಸಬಹುದು. 48ನೇ ವೈಶಿಷ್ಟ್ಯವೆಂದರೆ ನಮ್ಮ ಸರಕು ಬೈಯರ್ ಆಪ್ ಸರ್ವಿಸ್ ಆಧಾರಿತ ವ್ಯವಹಾರಗಳಿಗೆ ಸಹಾಯ ಮಾಡುತ್ತದೆ. ನೀವು ಸ್ಯಾಲೂನ್ ಹೊಲುವಂತಹ ಸರ್ವಿಸ್ ಆಧಾರಿತ ವ್ಯವಹಾರವನ್ನು ನಡೆಸುತ್ತಿದ್ದರೆ ಅದನ್ನು ಸರಕು ಬೈಯರ್ ಆಪ್ನಲ್ಲಿ ಸೇರಿಸಿದರೆ ನಿಮ್ಮ ಸೇವೆಯನ್ನು ನೇರವಾಗಿ ಗ್ರಾಹಕರಿಗೆ ತಲುಪಿಸಿ ನೀವು ಸೇವೆ ನೀಡುವಂತೆ ಆಗುತ್ತದೆ. ಇದರಿಂದ ನಿಮಗೆ ಹೆಚ್ಚಿನ ಗ್ರಾಹಕರು ಸಿಗುತ್ತಾರೆ. 99ನೇ ವೈಶಿಷ್ಟ್ಯವೆಂದರೆ ಯಾವುದೇ ಬಿಸ್ನೆಸ್ ಸಾಫ್ಟ್ವೇರ್ ನೀಡುವಾಗ ಅದು ಯಾವ ಬಿಸ್ನೆಸ್ಗೆ ಬೇಕು ಎಂಬುದನ್ನು ನೋಡಬೇಕು. ಅಂತ ಹಾಗಿದ್ರೆ ಡೆಲಿವರಿ ಬಾಯ್ಸ್ ಎಂದು ವಿಶೇಷವಾಗಿ ನಾವೊಂದು ಆಪ್ ಅನ್ನು ಒದಗಿಸ್ತೇವೆ. ಆದ್ದರಿಂದ ನೀವೊಂದು ವ್ಯವಹಾರ ಫ್ರಾಂಚೈಸಿ ಹೋಲುವಂತೆ ನಡೆಸಬಹುದು. ನೀವು ಹಲವು ಕಡೆ ಅಂಗಡಿ ತೆರೆದರೆ ಅಲ್ಲಿ ಡೆಲಿವರಿ ಮಾಡಲು ಡೆಲಿವರಿ ಬಾಯ್ಸ್ ಇರ್ತಾರೆ. ನಮ್ಮನ್ನು ಸಂಪರ್ಕಿಸಿ ಡೆಲಿವರಿ ಬೈ ಆಪ್ ಬಳಸಬಹುದು. ಇದು ಡೆಲಿವರಿ ಮಾಡಲು ಸಿದ್ಧಪಡಿಸಿದ ಆಪ್ ಆಗಿದೆ, ನೀವೇ ನೋಡಿ. ಅಂದ್ರೆ ನೀವು ಪ್ರೀಮಿಯಂ ಸ್ಟೋರ್ ಪ್ಲಾನ್ ಖರೀದಿಸಿದ್ರು ಸಹ ನಿಮ್ಮ ವ್ಯವಹಾರದ ಗಾತ್ರ ತುಂಬಾ ದೊಡ್ಡದಿದ್ರೆ ನೀವು ನಮ್ಮನ್ನ ಸಂಪರ್ಕಿಸಿ ಈ ಆಯ್ಕೆಯನ್ನ ಬಳಸಬಹುದು. ಇದರಲ್ಲಿ ಏನ್ ಲಾಭ ಅಂದ್ರೆ ಡೆಲಿವರಿ ವ್ಯಕ್ತಿಗಳು ಆರ್ಡರ್ ಬಂದಾಗ ಆ ಡೆಲಿವರಿ ಪ್ರಕ್ರಿಯೆಯನ್ನ ಮಾತ್ರ ಅವರನ್ನು ನೋಡ್ಕೊಳ್ತಾರೆ. ನಿಮ್ದೇ ಡಿಸ್ಪ್ಯಾಚ್ ತಂಡ ಇದ್ರೆ ಅದನ್ನ ಬಳಸಿ ನಿರ್ವಹಿಸಬಹುದು. 50ನೇ ವೈಶಿಷ್ಟ್ಯವೆಂದರೆ ನಿಮ್ಗೆ ಅಡ್ಮಿನ್ ಪೋರ್ಟಲ್ ಆಕ್ಸೆಸ್ ನೀಡಲಾಗುತ್ತದೆ. ದೊಡ್ಡ ವ್ಯಾಪಾರ ಅಥವಾ ಐಡಿಯಾ ಇದ್ದು ಹಲವೆಡೆ ಡೆಲಿವರಿ ಮಾಡ್ತಿದ್ರೆ ನಿಮ್ಗಾಗಿ ಅಡ್ಮಿನ್ ಕ್ರೆಡೆನ್ಷಿಯಲ್ ಸಿಗ್ತದೆ. ಇದನ್ನ ಬಳಸಿ ನಿಮ್ಮ ಟಾರ್ಗೆಟ್ ಆಡಿಯನ್ಸ್ ಮತ್ತು ಡೆಲಿವರಿ ಬಾಕ್ಸ್ ಇರೋ ಸ್ಥಳಗಳನ್ನ ನೀವು ಸುಲಭವಾಗಿ ನಿರ್ವಹಿಸಬಹುದು. ನೀವು ಹಲವಾರು ಡೆಲಿವರಿ ಬಾಕ್ಸ್ ಪ್ರೊಫೈಲ್ಸ್ ಅನ್ನು ರಚಿಸಬಹುದು ಮತ್ತು ಅನೇಕ ಸಬ್ ಬ್ರಾಂಚಸ್ ಗಳನ್ನು ರಚಿಸಿ ನಿರ್ವಹಿಸಬಹುದು. ಈ ಅಡ್ಮಿನ್ ಪೋರ್ಟಲ್ ಆಕ್ಸೆಸ್ ಅನ್ನು ನಿಮಗೆ ನೀಡಲಾಗುತ್ತೆ. ನೀವು ಸ್ವತಃ ಇದನ್ನು ನಿರ್ವಹಿಸಬಹುದು.
ಈಗ ನಿಮಗೆ ಪ್ರೀಮಿಯಂ ಸ್ಟೋರ್ನ ವೈಶಿಷ್ಟ್ಯ ಮತ್ತು ಲಾಭಗಳ ಬಗ್ಗೆ ತಿಳಿದಿದೆ. ಇದರಲ್ಲಿ ಬಿಲ್ಲಿಂಗ್ ಮತ್ತು ಆನ್ಲೈನ್ ಎರಡೂ ಸೇರಿರೋದ್ರಿಂದ ನೀವು ಧೈರ್ಯವಾಗಿ ಇದನ್ನ ಖರೀದಿಸಬಹುದು. ಅಂದ್ರೆ ಪಾರ್ಟ್ 1 ಪ್ರೋ ಬಿಲ್ಲಿಂಗ್ನ ಎಲ್ಲಾ ಸೌಲಭ್ಯಗಳು ಇದರಲ್ಲಿವೆ. ನಾವು ಹೇಳಿದ ವೈಶಿಷ್ಟ್ಯಗಳು, ಆ 50 ವೈಶಿಷ್ಟ್ಯಗಳು ಈ ವಿಡಿಯೋದಲ್ಲಿ ನಾವು ಹೇಳಿದ 50 ವೈಶಿಷ್ಟ್ಯಗಳೇ ಇಲ್ಲಿ ಒಳಗೊಂಡಿವೆ. ಇದುವೇ ಸರಕು ಬಿಸ್ನೆಸ್ ಆಪ್ನ ವೈಶಿಷ್ಟ್ಯಗಳು. ನೀವು ಹೀಗೆ ಯೋಚಿಸಿದ್ರೆ ತಪ್ಪು. ಎಲೀಟ್ ಡೈನಿಂಗ್ ರೆಸ್ಟೋರೆಂಟ್ಗಳಿಗಾಗಿಯೇ ಇರುವ ವಿಶೇಷ ಯೋಜನೆ. ನಿಮ್ಮ ಬಿಸ್ನೆಸ್ ಬೆಳೆಸಲು ಇದರಲ್ಲಿ ಹಲವು ವೈಶಿಷ್ಟ್ಯಗಳಿವೆ. ಗ್ರಾಹಕರು ಟೇಬಲ್ನಿಂದ ಆರ್ಡರ್ ಮಾಡುವ ಎಲ್ಲವೂ ಇದರಲ್ಲಿ ನೇರವಾಗಿ ಸೇರಿರುತ್ತದೆ. ಇದರ ಬಗ್ಗೆ ಮುಂದಿನ ವಿಡಿಯೋ ಭಾಗ 3ರಲ್ಲಿ ನೋಡೋಣ.